ಫ್ರೆಂಡ್ಸ್ ಆಲ್ಮೋಸ್ಟ್ ಇವ್ರ ಹತ್ರ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಕಡಿಮೆ ಓಡಿರೋ ಗಾಡಿಗಳು ಇದೆಷ್ಟು ಓಡಿದೆ ಸರ್? 8,000 ಓಡಿದೆ ಸರ್. 8,000 ಓಡಿದೆ. ಇದು ಸರ್ ಇದು 17,000 ಓಡಿದೆ. 17,000. ಇದು 38,000 ಓಡಿದೆ. 38,000. ಇದು ನೋಡಿ ಇದು 1,600 ಓಡಿದೆ. 1,600 ಕಿಲೋಮೀಟರ್ ಓಡಿರೋ ಶಿಫ್ಟ್ ಇದೆ ಇವತ್ತು. ಬರೀ 13,000 ಓಡಿದೆ ಸರ್. ಇದು ಬರೀ 13,000 ಓಡಿದೆ. ಇದು ಬರೀ 12,000 ಓಡಿದೆ. ಬರೀ 12,000. ಇದು 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 ಸೆಂಟ್ರೋ ಸರ್ 40,000 ಓಡಿದೆ. 40,000 ಅಷ್ಟೇನಾ? ಅಷ್ಟೇ ಸರ್. ಇದು ಮಾಡಲ್ 4x4 ಬರೀ 16,000 ಲಕ್ಷ ಕೊಡ್ತೀನಿ. 16,000 ಲಕ್ಷಕ್ಕೆ 23 ಮಾಡಲ್. ಹೌದು ಸರ್. ಡೀಸೆಲ್ ಗಾಡಿ 4x4 18 ಲಕ್ಷಕ್ಕೆ ಎಷ್ಟೇ ಮಾಡಲ್ ಗಾಡಿ ಸರ್? 2018 ಮಾಡಲ್ ಸಿಂಗಲ್ ಓನರ್ ಸರ್. 18 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಮಿಸ್ಟರ್ ಕಾರ್ಸ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಕಾರು. ಹೌದು ಸರ್. ನಮ್ಮ ಸ್ಪೆಷಾಲಿಟಿ ಹೆಂಗೆ ಅಂದ್ರೆ ಕಡಿಮೆ ಕಿಲೋಮೀಟರ್ ಅದೇ ತರ ಈ ಗಾಡಿನು ಬರೀ 63,000 ಓಡಿದೆ. ಬರೀ 63,000. ಹೌದು ಸರ್. ಹೌದು 25,000. ಹೌದು ಕರೆಕ್ಟಾ. ಸಿಂಗಲ್ ಓನರ್ 2019 ಮಾಡಲ್ 12 lakhs. ಹೌದು. ಹೊಸ ಗಾಡಿಗಿಂತ ಒಂದು 5 ಲಕ್ಷದಿಂದ 6 ಲಕ್ಷ ಕಡಿಮೆ ಬರುತ್ತೆ. ಹೌದಾ? ಒಳ್ಳೆ ಜಾಕ್ ಪಾಟ್ ಹೇಳ್ಬೋದು. ಬರೀ 13,000 ಓಡಿದೆ. ಇದು ನೋಡಿ ಬರೀ 13,000. ಬರೀ 13,000 ಓಡಿದೆ. ಎಲ್ಲಿಂದ ತರ್ತೀರಾ ಸರ್ ಈ ತರ ಕಡಿಮೆ ಓಡಿರೋ ಗಾಡಿ? ಸರ್ ನಾವು ನೋಡಿ ತಗೊಂಡ್ ಬರ್ತೀವಿ. ಒಂದು ಗಾಡಿ ಬರಬೇಕಂದ್ರೆ ಒಂದು 1,000 ಗಾಡಿ ನೋಡ್ತೀವಿ. ಓಕೆ ಓಕೆ. ಕಡಿಮೆ ಓಡಿರೋ ಗಾಡಿ ಮಾತ್ರ ನಾವು ತಗೊಂಡ್ ಬರ್ತೀವಿ. ನಾನು ಕಸ್ಟಮರ್ ತಗೊಂಡ್ ಮನೆಗೆ ಹೋಗ್ಬೇಕು, ಮೆಕ್ಯಾನಿಕ್ ಹತ್ರ ಹೋಗೋ ತರ ಗಾಡಿ ನಾವು ವ್ಯಾಪಾರ ಮಾಡಲ್ಲ. ತಗೊಂಡೋಗಿ ಅವ್ರು ತಗೊಂಡು ಹೋದ ತಕ್ಷಣ ಎಂಜಿನ್ ಸೀಸ್ ಆಗ್ಬಿಡುತ್ತೆ ಆ ತರ ಕಂಪ್ಲೇಂಟ್ ಇರೋ ಗಾಡಿ ನಾವು ಮಾಡಲ್ಲ. ಚಾನಲ್ 4,85,000 ಮಾಡ್ಕೊಡ್ತೀವಿ ಸರ್. ಇದು ನೋಡಿ 4,85,000. 4,85,000 ಮಾಡ್ಕೊಡ್ತೀವಿ ಸರ್. ಹಾಗೆ ಲೋನ್ ಆಪ್ಷನ್ ಅಂದ್ರೆ ಸರ್ ಹೆಂಗೆ ಸರ್? ನೀವು ಯಾವ ಗಾಡಿ ಬೇಕು ನೋಡಿ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ 50,000 1 ಲಕ್ಷ ಮಾಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. 50,000 1 ಲಕ್ಷ ಕಟ್ಟಿದ್ರೆ ಸಾಕು, ಯಾವ್ದಾದ್ರು ಕಾರ್ ತಗೋಬಹುದು ಸರ್. ಯಾವ ಗಾಡಿ ಬೇಕು ತಗೊಂಡು ನಿಮ್ಮ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೈಸಿಂಗ್ ವೈಸ್ ಸರ್ 7,75,000 ಮಾಡ್ಕೊಡ್ತೀನಿ. ಎಲ್ಲ ಗಾಡಿಗೂ ಶೋರೂಮ್ ರೆಕಾರ್ಡು ಸಿಗುತ್ತಾ ಸರ್? ಸರ್ ಎಲ್ಲ ಗಾಡಿಗೆ ಶೋರೂಮ್ ರೆಕಾರ್ಡ್ ಇದೆ, ಬನ್ನಿ ಸರ್. 7 ಸೀಟರ್ ನೋಡಿದ್ರೆ ಎರ್ಟಿಗಾ ಇದೆ, XL6 ಇದೆ, XUV 500 ಇದೆ, ಇನೋವಾ ಇದೆ, ಇನೋವಾ ಕ್ರಿಸ್ಟಾ ಇದೆ. 10 ಗಾಡಿ ಇದೆಯಾ ಸರ್? 7 ಮೇಲೇನೆ ಇದೆ ಸರ್. 10 ಗಾಡಿ ಮೇಲೇನೆ ಇದೆ. ಮಿಸ್ಟರ್ ಕಾರ್ಸ್ ಅಲ್ಲಿ ಎಷ್ಟು ಕಾರ್ ಡೆಲಿವರಿ ತಗೊಂಡವ್ರೆ ನೋಡಿ ಇಲ್ಲಿ. 1,000 ಕಾರ್ ಡೆಲಿವರಿ ಕೊಟ್ಬಿಟ್ಟವ್ರೆ. 100% ಆಕ್ಸಿಡೆಂಟ್ ಫ್ರೀ ಇದೆ. ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಎಂಜಿನ್ ವಾರಂಟಿ 6 months ಇದೆ. 5,60,000 ಇದಾದ್ರೂ ತಗೊಳ್ಳಿ, ಅದಾದ್ರೂ ತಗೊಳ್ಳಿ, ಎರಡು ಆಗುತ್ತೆ ಅಲ್ಲ? ಹೌದು ಸರ್. ಎಲ್ಲಿಗೆ ಬರಬೇಕು ಸರ್? ಮಿಸ್ಟರ್ ಕಾರ್ಸ್ ಬರ್ಬೇಕು ಸರ್. ಮಿಸ್ಟರ್ ಕಾರ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ಗೆ ಬಂದಿದ್ದೀನಿ. ಬ್ಯಾಂಗ್ಳೂರ್ ಔಟ್ಸ್ಕಟ್ಸು ಅತ್ತಿಬೇಲೆಗೆ ಬಂದಿದ್ದೀನಿ. ಅತ್ತಿಬೇಲೆಯಲ್ಲಿ ಹೊಸ ಶೋರೂಮ್ನ ಫೀಚರ್ ಮಾಡ್ತಾ ಇದ್ದೀವಿ, ಮಿಸ್ಟರ್ ಕಾರ್ಸ್ ಅಂತ. ಈ ಶೋರೂಮಲ್ಲಿ ನಿಮಗೆ ಎಲ್ಲಾನು ಕ್ವಾಲಿಟಿ ಕಾರ್ಗಳು ಹೈಲೈಟ್ಸ್ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅರ್ಥ ಆಗ್ಬಿಟ್ಟಿರುತ್ತೆ. ಎಲ್ಲ ಇಲ್ಲಿ ಸಿಂಗಲ್ ಓನರ್ ಕಾರ್ಗಳು, ಕ್ವಾಲಿಟಿ ಕಾರ್ಗಳು, ಕಡಿಮೆ ಲಿಸ್ಟ್ರಿ ಓನ್ ಕಾರ್ಗಳೇ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಈ ಲೈನ್ ಅಪ್ ನೋಡ್ತಾ ಇರ್ಬೋದು. ಎಕ್ಸಾಂಪಲ್ ಇದು ಬರೀ 13,000, ಇದು ಬರೀ 17,000 ಓಡಿದೆ, ಅದು ಬರೀ 20,000 ಓಡಿದೆ. ಎಲ್ಲ ಈ ಥರ ಲೆಸ್ ಡ್ರಿವನ್ ಕಾರ್ಗಳೇ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸೊ ನಮ್ಮ ಜೊತೆ ಸರ್ ಕೂಡ ಇದ್ದಾರೆ ಮಿಸ್ಟರ್ ಕಾರ್ಸಿಂದ. ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ ಫಸ್ಟು. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಶೋರೂಮ್ ಬಗ್ಗೆ? ಇದೇ ಮೊದಲನೇ ಬಾರಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಹೌದು ಸರ್. ನಾವೆಲ್ಲ ಬೇರೆ ಚಾನಲ್ ಮಾಡಿದ್ವಿ, ನಿಮ್ಮ ಚಾನಲ್ ಇದೆ ಫಸ್ಟ್ ಟೈಮ್ ಇದು. ಕ್ವಾಲಿಟಿ ಕಾರ್ ಸರ್. ಕ್ವಾಲಿಟಿ ಕಾರ್ ಅಂದ್ರೆ ಮಿಸ್ಟರ್ ಕಾರ್ಸ್ ಅಷ್ಟೇ. ನಮ್ಮ ಹೆಸರಿನಲ್ಲಿ ಏನು ಕ್ವಾಲಿಟಿ ಇದೆ ಆ ಕಾರ್ನಲ್ಲಿ ಇರಬೇಕು ಅಷ್ಟೇ ನಮ್ಮ ಪಾಲಿಸಿ ಅದು. ನ್ಯೂನ್ ಕಾರ್ಸ್ ಇರುತ್ತೆ, ಎಲ್ಲ ಕಡಿಮೆ ಓಡಿರೋ, ಎಲ್ಲ ಸಿಂಗಲ್ ಓನರ್ 100% ಸಿಂಗಲ್ ಓನರ್ ಗಾಡಿನೇ ಇರುತ್ತೆ. ಕಡಿಮೆ ಓಡಿರೋ ಗಾಡಿ ನಾವು ನೋಡಿ ತಗೊಂಡ್ ಬರ್ತೀವಿ. ಶೋರೂಮ್ ನಲ್ಲಿ ಕಡಿಮೆ ಓಡಿದೆ ಒಳ್ಳೆ ಗಾಡಿ ಬಂದ್ರೆ ನಮಗೆ ಕಾಲ್ಸ್ ಬರುತ್ತೆ. ನಮ್ದೆಲ್ಲ ಸರ್ಟಿಫಿಕೇಟ್ ಕಾರ್ಸ್ ಬರುತ್ತೆ. ಏನ್ ಮೀಟರ್ ಟ್ಯಾಂಪರಿಂಗ್, ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರ ಏನಿಲ್ಲ. ಜೆನ್ಯೂನ್ ಕಾರ್ ಸಿಗುತ್ತೆ ಸರ್. ಜೆನ್ಯೂನ್ ಕಾರ್ ಸಿಗುತ್ತೆ. ಹೌದು. ನೀವು ವೀಕ್ಷಕರೇ, ಅದರಲ್ಲೂ ಸರ್ ಯಾವ ತರ ಗ್ಯಾರಂಟಿ ಕೊಡ್ತಾರೆ ಅಂದ್ರೆ, ನೀವು ಹೋಗಿ ಚೆಕ್ ಮಾಡಿಸಿ ಆಚೆ ಇದು ಮೀಟರ್ ಟ್ಯಾಂಪರ್ ಆಗಿದೆ ಅಂದ್ರೆ ಗಾಡಿನೇ ಫ್ರೀ ಕೊಟ್ಬಿಡ್ತಾರೆ. ಹೌದು ಸರ್. ನೀವು ಯಾವ ಶೋರೂಮ್ಗೆ ಹೋಗ್ಬೇಕಾ ತಗೊಂಡೋಗಿ, ಯಾವ ಸರ್ವಿಸ್ ಸೆಂಟರ್ ಹೋಗ್ಬೇಕು ಗಾಡಿನೇ ತಗೊಂಡೋಗಿ, ನಮ್ಮ ಡ್ರೈವರ್ ಬರ್ತಾರೆ, ತಗೊಂಡೋಗಿ ಚೆಕ್ ಮಾಡಿ ಗಾಡಿ ಜೆನ್ಯೂನ್ ಇದೆ ಅಂದ್ರೆ ನೀವು ತಗೊಂಡೋದ್ರೆ ಸಾಕು ಅಲ್ವಾ? ಹೌದು. ಆಲ್ಮೋಸ್ಟ್ ವೀಕ್ಷಕರೇ, ನೀವು ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ಎಲ್ಲಾನು ಲೆಸ್ ಡ್ರಿವನ್ ಕಾರ್ಗಳೇ ಇಲ್ಲಿ ಇರೋದು. ನಿಮಗೆ ಕ್ವಾಲಿಟಿ ಕಾರ್ಗಳಾಗಿರುತ್ತೆ. ನೀವು ತಗೊಂಡ್ಮೇಲೆ ಇನ್ನೂ ಒಂದು 10 ವರ್ಷ ಓಡಿಸ್ಬೇಕು. ನಿಮಗೆ ಕೊಟ್ಟಿರೋ ವ್ಯಾಲ್ಯೂ ಅಮೌಂಟ್ಗೆ ವರ್ತ್ ಅನ್ನಿಸ್ಬೇಕು, ವ್ಯಾಲ್ಯೂ ಇರಬೇಕು ಸರ್. ಅಷ್ಟೇ. ನೀವು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ಅವ್ರು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ 9 to 6 ಕಾಲ್ ಮಾಡಿ. ನೀವು 6 ಗಂಟೆ ಮೇಲೆ ಕಾಲ್ ಮಾಡಿ, ಅವರು ಬಿಸಿ ಇರ್ತಾರೆ. ಕಾಲ್ ವೇಟಿಂಗ್ ಬಂದ್ರೆ ವಾಪಸ್ ಕಾಲ್ ಮಾಡ್ತಾರೆ. ನೀವು ವಾಟ್ಸಪ್ ಹಾಯ್ ಸೆಂಡ್ ಮಾಡಿ, ನಿಮ್ಗೆ ಲೊಕೇಶನ್ ಎಲ್ಲ ಡೀಟೇಲ್ಸ್ ನಿಮ್ಗೆ ಬಂದ್ಬಿಡುತ್ತೆ. ನಿಮ್ಗೆ ಏನು ಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರು ಮಾಡ್ತಾರೆ. ಅಂಡ್ ಸರ್, ಇವತ್ತು ಎಷ್ಟು ಕಾರ್ಗಳನ್ನ ನೋಡ್ಬೋದು ನಾವು? ಸರ್ 30 ಕಾರ್ಸ್ ಇದೆ. ಯಾವಾಗಲೂ 30 ಕಾರ್ಸ್ ಇರುತ್ತೆ ಸರ್. ರೆಗ್ಯುಲರ್ 30 ವೆಹಿಕಲ್ಸ್ ಇರುತ್ತೆ. ನಮ್ಮ ಹತ್ರ ಲೋ ರೇಂಜ್ ಇರಲ್ಲ, ಎಲ್ಲ ಮಿಡಲ್ ಸೆಗ್ಮೆಂಟ್ ಅಲ್ಲಿ ಇರುತ್ತೆ. ನಮ್ಮ ಹತ್ರ ಒಂದು 3 to 35 lakhs ಗಂಟ ಕಾರ್ ಇದೆ ಸರ್. 3 lakhs ಇಂದ 35 lakhs ಗಂಟ ಕಾರ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಯಾವ ತರ ಡಿಮ್ಯಾಂಡೆಡ್ ಕಾರ್ಗಳು ಮಾರ್ಕೆಟ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಆ ಕಾರ್ಗಳನ್ನೇ ಜಾಸ್ತಿ ಇಕ್ಕವ್ರೆ ಅವರು. ಇನೋವಾ ಕ್ರಿಸ್ಟಾನಲ್ಲಿ ಇವತ್ತು ಟೋಟಲ್ ಆಗಿ 5 ಕಾರ್ಗಳಿದೆ. ಸ್ವಿಫ್ಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಒಂದು 4 ಕಾರ್ಗಳಿದೆ. i20 ಒಂದು 4 ಇದೆ. i10 ಒಂದು 2 ಇದೆ. ಈ ತರ ಸುಮಾರು ವೆರೈಟಿ ಆಫ್ ಕಾರ್ಗಳು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ವೀಕ್ಷಕರೇ. ಈವನ್ ತಾರು ಕೂಡ ಇದೆ ನಿಮ್ಗೆ. ಸೊ ಪ್ರೈಸಿಂಗ್ ವೈಸ್ ಬೆಸ್ಟ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ಬಜೆಟ್ ಏನಿದೆ ಸರ್? ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ, ಕ್ವಾಲಿಟಿ ಕಾರ್ ಕೊಡ್ತೀನಿ. ನೀವು ಬೆಸ್ಟ್ ಪ್ರೈಸ್ ಕ್ವಾಲಿಟಿನಲ್ಲಿ ಕೊಡ್ಬೇಕಂದ್ರೆ ಕೊಡಕ್ಕಾಗಲ್ಲ. ಹೌದೌದು. ಕ್ವಾಲಿಟಿ ಕಾರ್ಸ್ ಇರುತ್ತೆ, ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಸ್ಟಾರ್ಟಿಂಗ್ ಬಜೆಟ್ ಸರ್ ಇವತ್ತು ಸರ್ 2.5 lakhs ಇಂದ ಗಾಡಿ ಇರುತ್ತೆ ಸರ್. 2.5 ಲಕ್ಷಕ್ಕೂ ಕಾರ್ ನೋಡ್ಲಿಕ್ಕೆ ಸಿಗುತ್ತೆ. ಅದೊಂದು ಸಿಂಗಲ್ ಓನರ್ ಗಾಡಿ ಇರುತ್ತೆ, ಶೋರೂಮ್ ರೆಕಾರ್ಡ್ ಇರುತ್ತೆ, ಜೆನ್ಯೂನ್ ಕಾರ್ ಇರುತ್ತೆ. ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರ ಏನಿರಲ್ಲ, ಜೆನ್ಯೂನ್ ಗಾಡಿ ಇರುತ್ತೆ. ಅಂಡ್ ಸಿಂಗಲ್ ಓನರ್ ಅಂದಿದೆ ನನಗೆ ಜ್ಞಾಪಕ ಬಂತು. ಇವತ್ತು ಟೋಟಲ್ ಆಗಿ 30 ಕಾರ್ಗಳಿದೆ. 30ರಲ್ಲಿ ಒಂದೇ ಒಂದು ಸೆಕೆಂಡ್ ಓನರ್ ಗಾಡಿ ಇರೋದು, ಮಿಕ್ಕಿದೆಲ್ಲ ಸಿಂಗಲ್ ಓನರ್ ಕಾರ್ಗಳೇ ಇರೋದು. ಅಂಡ್ ಸರ್ ಫೈನಲ್ ಆಗಿ ಲೋನ್ ಆಪ್ಷನ್ ಒಂದು ಹೇಳ್ಬಿಡ್ತೀರಾ? ಲೋನ್ ಆಪ್ಷನ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು. ನಿಮ್ದು ಆಧಾರ್ ಪ್ಯಾನ್ ಶೇರ್ ಮಾಡಿ, ನಿಮ್ಮ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಶೇರ್ ಮಾಡಿ, ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ, ಅವ್ರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿತಿನ್ 10 minutes ನಲ್ಲಿ ನಿಮ್ಗೆ ಲೋನ್ ಆಗುತ್ತೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರು ವಿತಿನ್ 1 day ನಲ್ಲಿ ನಿಮ್ಗೆ ಲೋನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ಒಂದೇ ದಿನದಲ್ಲಿ ಮಾಡಿಸ್ಕೊಡ್ತೀವಿ. ನಮ್ಮ ಬ್ಯಾಂಕ್ ಅವರೆಲ್ಲ ಇಲ್ಲೇ ರೆಡಿ ಇರ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಆಲ್ ಓವರ್ ಕರ್ನಾಟಕ ನಾವು ಬ್ಯಾಂಕ್ ಟೀಮ್ ಟೈಪ್ ಆಗಿದ್ದೀವಿ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಒಂದೇ ದಿವಸ
ಲೋನ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ದಿನ ಗಾಡಿನೇ ಕೊಡ್ಬೋದು ಸರ್. ಸೂಪರ್ ಸರ್. ಆಗಿದ್ರೆ ಸೊ ನೋಡಿ ಒಂದು ದಿನದಲ್ಲಿ ನಿಮಗೆ ಲೋನು ಕೂಡ ಮಾಡ್ಕೊಟ್ಬಿಡ್ತಾರೆ, ಅದು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲಿಂದನಾದ್ರು ಬನ್ನಿ ಲೋನ್ ಆಪ್ಷನ್ ಕೂಡ ಆಗ್ಬಿಡುತ್ತೆ. ಸೊ ಬನ್ನಿ ತಡ ಮಾಡೋದು ಬೇಡ. ಆಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಇವರ ಡೆಲಿವರಿ ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ಆಲ್ಮೋಸ್ಟ್ ಸಾವಿರ ಡೆಲಿವರಿ ಕೊಟ್ಬಿಟ್ಟವ್ರೆ. ಕ್ವಾಲಿಟಿ ಕಾರ್ಗಳು ಕೊಡ್ತಾರೆ, ಅಷ್ಟು ಅಶ್ಯೂರೆನ್ಸ್ ಅಂತೂ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಸರ್. ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಮಾರುತಿ ಕಾರ್ಗಳಿಂದನೇ ಸ್ಟಾರ್ಟ್ ಮಾಡೋಣ, ಅದರಲ್ಲೂ ಸ್ವಿಫ್ಟ್ ಕಾರು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಮಾರುತಿ ಸ್ವಿಫ್ಟ್ VXI ಆಪ್ಷನಲ್ ಗಾಡಿ 24 ಡಿಸೆಂಬರ್, ಬೇರೆ 8,000 ಓಡಿದೆ. ಸಿಂಗಲ್ ಓನರ್ 8,000 ಓಡಿರೋದಾ? ಹೌದು ಸರ್, ಬೇರೆ 8,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ, ಇಮ್ಯಾಕ್ಯುಲೇಟ್ ಕಂಡೀಷನ್ ಇದೆ. ಬರೀ 8,000 ಓಡಿದೆ, ಕಂಪ್ಲೀಟ್ಲಿ ಶೋರೂಮ್ ರೆಕಾರ್ಡೆಡ್ ಗಾಡಿ, ಸಿಂಗಲ್ ಓನರ್ ಗಾಡಿ, 24 ಮಾಡಲ್. ಹೌದು ಸರ್. ಪ್ರೈಸಿಂಗ್ ವೈಸು ಸರ್ 7,75,000 ಮಾಡ್ಕೊಡ್ತೀನಿ. 7,75,000. ಹೌದು, ಅದ್ರ ಆನ್ ಟೇಬಲ್ ಬನ್ನಿ, ಒಂದ್ಸೂರು ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಲಕ್ಷ ಮಾಡೋಕ್ಕಾಗಲ್ಲ, ಒಂದ್ಸೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಸೊ ವೀಕ್ಷಕರೇ ಬಂದ್ಬಿಟ್ರೆ ಆನ್ ಟೇಬಲ್ ಒನ್ಸು ನಿಮ್ಗೆ ಏನಿದೆಯೋ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. 24 ಮಾಡಲು ಸಿಂಗಲ್ ಓನರು. ನಿಮ್ಗೆ ಇಂಟರ್ವ್ಯೂಸ್ ಕೂಡ ತೋರಿಸ್ಕೊಡ್ತೀನಿ. VXI ಆಪ್ಷನಲ್ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು ಸರ್, VXI. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಇಂಟರ್ವ್ಯೂಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂದ್ಬಿಟ್ಟು, ತುಂಬಾನೇ ನೀಟ್ ಅಂಡ್ ವೆಲ್ ಮೇಂಟೈನ್ ಮಾಡೋರೆ. ಪ್ರೈಸಿಂಗ್ ವೈಸ್ ಬಂದರೆ 10-20,000 ಏನಾದರೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಪ್ರೈಸಿಂಗ್ ವೈಸ್ ಎಷ್ಟು ಅಂದರೆ ಸರ್ ಫೈನಲು? ಸರ್ 7,75,000 ಹೇಳಿದ್ದೀವಿ, 7,75,000 ಹೇಳಿದ್ದೀವಿ. 7,75,000ಕ್ಕೆ 24 ಮಾಡಲು, 24 ಡಿಸೆಂಬರ್ ಗಾಡಿ, ಆಲ್ಮೋಸ್ಟ್ 25 ಹೇಳ್ಬೋದು. ಹೆಚ್ಚು ಕಡಿಮೆ ಮಾಡ್ಬೋದು, ಒಂದು 5,000 ಹೆಚ್ಚು ಕಡಿಮೆ ಮಾತಾಡ್ಬೋದು. ಲಕ್ಷ ಮಾಡೋಕ್ಕಾಗಲ್ಲ. ಹೌದೌದು. ನಿಮ್ಗೆ ಏನಿದೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಪ್ರೈಸ್ ಹೇಳ್ಬಿಟ್ಟವ್ರೆ, ಅದರಲ್ಲೂ ಬಂದರೆ ಏನಾದರೂ ಸ್ಲೈಟ್ ಆಗಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. 24 ಮಾಡಲು ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಸಿಂಗಲ್ ಓನರ್. ಓಕೆ ನೆಕ್ಸ್ಟ್ ಇದು ಸರ್, ಇದನ್ನು ಹೊಸ ಶೇಪ್, ಇದು ವೈಟ್ ಕಲರ್ ಆಟೋಮೆಟಿಕ್ ಗಾಡಿ ಇದೆ, VXI ಆಪ್ಷನಲ್. ಶೋರೂಮ್ ನಲ್ಲೇ ಮ್ಯಾಗ್ ವೀಲ್ಸ್, ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ ಸರ್, ನೋಡಿ ಸರ್. ಬೇರೆ 17,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಟಾಪ್ ಇಂಡ ಸರ್ ಇದು? ಸರ್ VXI ಆಪ್ಷನಲ್ ಸರ್ ಇದು. VXI ಆಪ್ಷನಲ್ 6 ಏರ್ ಬ್ಯಾಗ್ ಬಂದ್ಬಿಡುತ್ತೆ, ಮ್ಯಾಗ್ ವೀಲ್ ಎಲ್ಲಾನು ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಓಕೆ ಇದು 24 ಮಾಡಲ್ ಏನಾ? 24 ಮಾಡಲ್ ಸರ್. ಓಕೆ, ಇದೆಷ್ಟು ಓಡಿದೆ ಸರ್? ಸರ್ ಬರೀ 17,000 ಓಡಿದೆ ಸರ್, 17,000 ಓಡಿದೆ. ಓಕೆ ಬರೀ 17,000 ಓಡಿದೆ ನೋಡಿ. ಈ ಶಿಫ್ಟ್ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್, LED DRL, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಆ ಥರ ಎಲ್ಲ ಬಂದ್ಬಿಡುತ್ತೆ. ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ ಸರ್ ಗಾಡಿ. ಈ ಶೇಪ್ ನಿಮ್ಗೆ ಸಿಗಲ್ಲ. ಓಕೆ, ಪ್ರೈಸಿಂಗ್ ವೈಸ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ 7,95,000 ಇದೆ. ಓಕೆ, ನಿಮ್ಮ ಚಾನಲ್ 7,75,000 ಮಾಡ್ಕೊಡ್ತೀವಿ ಸರ್. ಇದು 7,75,000. ಹೌದು ಸರ್. ಓಕೆ ಇದರಲ್ಲೂ ಅಷ್ಟೇ ನಿಮಗೆ ಇಂಟೀರಿಯರ್ಸ್ ನೋಡ್ತೀರಾ ಅಂದರೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ, ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ. VXI ಆಪ್ಷನಲ್ ವೇರಿಯಂಟ್ ಆಗಿದ್ದರಿಂದ ಇದರಲ್ಲೂ ಅಷ್ಟೇ ನಿಮಗೆ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಸೇಮ್ ಟು ಸೇಮು. ಪುಷ್ ಸ್ಟಾರ್ಟ್ ಬಟನು ಕೂಡ ಬಂದ್ಬಿಡುತ್ತೆ. ಸೊ ಪ್ರೈಸಿಂಗ್ ವೈಸು ಬನ್ನಿ ಏನಾದರೂ ಅಂದರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇನ್ನೊಂದೇನು ಆಪ್ಷನ್ ಅಂದರೆ ನಿಮಗೆ ಇದರಲ್ಲಿ ಮ್ಯಾಗ್ ವೀಲು ಎಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸರ್ ಇದು ಆ್ಯಪಲ್ ಶೇಪು ಸರ್. ಇದನ್ನು ಆಟೋಮೆಟಿಕ್ ಗಾಡಿ, ZXI ಟಾಪ್ ಎಂಡ್ ಗಾಡಿ ಇದು. ಓಕೆ, ನಿಮ್ಮ ಗಾಡಿ ತುಂಬ ಚೆನ್ನಾಗಿರುತ್ತೆ. ಇದು ಬೇರೆ 38,000 ಓಡಿದೆ. ಓಕೆ 2019 ಮಾಡಲ್, ಸಿಂಗಲ್ ಓನರ್ ಸರ್. 2019 ಮಾಡಲು ಸಿಂಗಲ್ ಓನರು, ZXI ವೇರಿಯಂಟು, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಪ್ರೈಸಿಂಗ್ ವೈಸ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ರೇಟ್ 6,85,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ 6,60,000 ಮಾಡ್ಕೊಡ್ತೀನಿ. 6,60,000? ಹೌದು ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀವಿ. ಆನ್ ಟೇಬಲ್ ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಂತೆ. ಆನ್ ಟೇಬಲ್ ಬಂದರೆ ಬೆಸ್ಟಲ್ಲೇ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ ಇದು? ಸರ್ ಬರೀ 38,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. ಓಕೆ ಬರೀ 38,000 ಓಡಿದೆ ನೋಡಿ ಈ ಗಾಡಿ ಬಂದ್ಬಿಟ್ಟು. ಅದರಲ್ಲೂ ಶೋರೂಮ್ ರೆಕಾರ್ಡೆಡ್ ಎಲ್ಲ ಸಿಕ್ಬಿಡುತ್ತೆ. ಸೊ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್, ಬ್ರಾಂಡ್ ನ್ಯೂ ಟೈರ್ಸ್. ₹1 ಖರ್ಚಿರಲ್ಲ, ತುಂಬಾ ಕಡಿಮೆ ಓಡಿದೆ. ಮಾರ್ಕೆಟ್ನಲ್ಲಿ ನಿಮ್ಗೆ ZXI ಈ ನ್ಯೂ ಶೇಪ್ ನಿಮ್ಗೆ ಸಿಗಲ್ಲ ಅಲ್ವಾ? ಸೊ ಆಪಲ್ ಶೇಪ್ ಶಿಫ್ಟ್ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ಬೆಸ್ಟಲ್ಲೇ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಅಂಡ್ ಎಲ್ಲಾನು ಕಡಿಮೆ ಓಡಿರೋ ಗಾಡಿಗಳೇ ಜಾಸ್ತಿ ಇರೋದಲ್ಲ ಸರ್? ಹೌದು ಸರ್. ನಮ್ಮ ಫ್ಯೂಚರ್ ಅದೇ, ನಮ್ಮ ಸ್ಪೆಷಾಲಿಟಿ ಅದೇ. ನೆಕ್ಸ್ಟ್ ಸರ್ ಇದು VXI ಆಪ್ಷನಲ್ ಗಾಡಿ, ಇದು ಸಿಂಗಲ್ ಓನರ್ ಇದೆ, 2022 ಮಾಡಲ್. ಓಕೆ, ಜಸ್ಟ್ 1,700 ಕಿಲೋಮೀಟರ್ ಸರ್. ಏನ್ ಸರ್ ಬರೀ 1,700 ಕಿಲೋಮೀಟರ್ ಅಷ್ಟೇ ಓಡಿದೆ ಸರ್. ಅಷ್ಟೇ ಓಡಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ ಸರ್? ಸರ್ ಎಲ್ಲ ಗಾಡಿಗೆ ಶೋರೂಮ್ ರೆಕಾರ್ಡ್ ಇದೆ, ನೀವು ರೆಕಾರ್ಡ್ ಟೆನ್ಷನ್ ತಗೋಬೇಡ. ಓಕೆ ಸೊ ನೋಡಿ ಇದು ಬರೀ 1,700 ಕಿಲೋಮೀಟರ್ ಓಡಿದೆ ಅಂತೆ ಅಷ್ಟೇ. ನೀವು ಹೋಲ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ನಿಮ್ 1,700 ಓಡಿರೋ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆ, ತುಂಬಾನೇ ಗಾಡಿ ಚೆನ್ನಾಗಿದೆ. ನೀವು ಇವಾಗ ಹೊಸ ಗಾಡಿ ಪರ್ಚೇಸ್ ಮಾಡಿದ್ರೆ 3 ಸಿಲಿಂಡರ್ ಬರುತ್ತೆ, ಇದು 4 ಸಿಲಿಂಡರ್ ಗಾಡಿ ಇದು. ಓಕೆ ಸೊ ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಕಂಪ್ನಿಯಿಂದ ಏನು ಬಂದಿದ್ದು ಅದೇ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಇದೆ, ಯೂಸೇ ಆಗಿಲ್ಲ ಟೈರ್ಸ್ ಎಲ್ಲ. ಸೊ ಇದು ಕೂಡ VXI ಆಪ್ಷನಲ್ ವೇರಿಯಂಟ್ ಆಗಿರುತ್ತೆ. ಇಂಟರ್ವ್ಯೂಸ್ ನೋಡೋದಾದ್ರೆ ನಿಮಗೆ ಆಲ್ಮೋಸ್ಟ್ ಏನೇನು ಫೀಚರ್ಸ್ ಬೇಕು ಎಲ್ಲ ಬಂದ್ಬಿಡುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಇನ್ಫರ್ಟೈನ್ಮೆಂಟ್ ಸಿಸ್ಟಮು, ಸೀಟ್ ಕಾಸ್ಟ್ ಕಂಡೀಷನ್ ನೋಡ್ತಾ ಇರ್ಬೋದು. ಬರೀ 1,700 ಓಡಿರುವಂಥ ಗಾಡಿ ಶಿಫ್ಟ್. ಪ್ರೈಸಿಂಗ್ ವೈಸ್ ಹೇಳಿ ಸರ್, ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಮ್ದು ಎಲ್ಲ ಗಾಡಿನ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸರ್. ನೀವು ಬೆಸ್ಟ್ ಪ್ರೈಸ್ ನೋಡಿದ್ರೆ ಬೇರೆ ರೇಟ್ ಮಾತ್ರ ನೋಡಿದ್ರೆ ಕ್ವಾಲಿಟಿ ಗಾಡಿ ನಮ್ಗೆ ಕೊಡೋಕ್ಕಾಗಲ್ಲ. ಕ್ವಾಲಿಟಿ ಗಾಡಿ ಇರುತ್ತೆ. ನೀವು ಹೋಲ್ ಕರ್ನಾಟಕ ಇಷ್ಟು ಶೋರೂಮ್ ಇದೆ, ಎಲ್ಲರ ಹತ್ರ ಹೋಗಿ ಚೆಕ್ ಮಾಡಿ. 1,000 ನೋಡಿ ಗಾಡಿ ಬೇಕಂತ ನೀವು ಹೊಸ ಗಾಡಿನೇ ಪರ್ಚೇಸ್ ಮಾಡಿ. ಯೂಸ್ಡ್ ಕಾರ್ಸ್ ನಿಮ್ಗೆ ಯಾರು ಕೊಡಲ್ಲ. ನಮ್ಮ ಹತ್ರ ಜೆನ್ಯೂನ್ ಮೀಟರ್ ಟ್ಯಾಂಪರಿಂಗ್ ಆ ಥರ ಏನಾದ್ರೆ ಗಾಡಿನೇ ಫ್ರೀ ಕೊಟ್ಬಿಡ್ತೀನಿ. ಗಾಡಿ ಫುಲ್ ಅಂಡ್ ಫುಲ್ ಜೆನ್ಯೂನ್ ಆಗಿದೆ. ಬೇರೆ 1,700 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಅದು. ಓಕೆ, ಪ್ರೈಸ್ ಹೇಳಿ ಸರ್ ನೋಡೋಣ. ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ರೇಟ್ 7,45,000 ಇದೆ. ನಿಮ್ಮ ಚಾನಲ್ ಕಡೆ ಬಂದು 7,25,000 ಮಾಡ್ಕೊಡ್ತೀವಿ ಸರ್. 7,25,000. ಹೌದು ಸರ್. ಓಕೆ ಅದ್ರಲ್ಲಿ ಏನಾದ್ರು ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 5-10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಸರ್ I20
ಸರ್ ಎಲೈಟ್ i20 ಅಷ್ಟ ಆಪ್ಷನ್ ಇದು ಓಕೆ ಟಾಪ್ ಎಂಡ್ ಗಾಡಿ ಇದು 2018 ಮಾಡಲ್ ಸಿಂಗಲ್ ಓನರ್ ಬರೀ 58,000 ಓಡಿದೆ ಈ ಗಾಡಿನಲ್ಲಿ ಯಾವುದೇ ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನೆಲ್ಲ ಫುಲ್ ಅಂಡ್ ಫುಲ್ ಶೋರೂಮ್ ಹಿಸ್ಟ್ರಿ ಇದೆ ನಿಮಗೆ ಇದರಲ್ಲಿ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ GPS ನ್ಯಾವಿಗೇಷನ್ ಸಿಸ್ಟಮ್ ಲೆದರ್ ಸೀಟ್ ಕವರ್ LED DRL ಲೈಟ್ಸ್ ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಓಕೆ 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 ಅಷ್ಟ ವೇರಿಯಂಟ್ ಅಲ್ವಾ ಸರ್ ಹೌದು ಸರ್ ಅಷ್ಟ ಆಪ್ಷನಲ್ ಹೌದು ಸರ್ ಟಾಪ್ ಎಂಡ್ ಗಾಡಿ ಸರ್ ಓಕೆ ಓಕೆ ವೀಕ್ಷಕರೇ ಫುಲ್ಲಿ ಲೋಡೆಡ್ ಗಾಡಿ ನಿಮಗೆ ಫೀಚರ್ ಇಲ್ಲ ನಂಗಿಲ್ಲ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಏರ್ ಬ್ಯಾಗು ABS ಪ್ರತಿಯೊಂದು ಫೀಚರ್ನು ಪ್ರೈಸಿಂಗ್ ವೈಸ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ರೇಟ್ 7,45,000 ಇದೆ ಹಾಂ ನಿಮ್ಮ ಚಾನಲ್ ಕಡೆ ಬಂದ ಇಯರ್ ಅಂಡ್ ಸೇಲ್ ಕ್ಲಿಯರೆನ್ಸ್ ಸೇಲ್ ಏನು ಬೇಕಂತ ಹೇಳ್ಬೋದು 6,75,000 ಮಾಡ್ಕೊಡ್ತೀನಿ 6,75,000 6,75,000 ಸಿಂಗಲ್ ಓನರ್ ಗಾಡಿ ಸರ್ 6,75,000ಕ್ಕೆ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಹೌದು ಓಕೆ ಓಕೆ ನೆಕ್ಸ್ಟ್ ಸರ್ ಈ ಗಾಡಿ ಇದು ಸರ್ 2017 ಮಾಡಲ್ ಎಲೈಟ್ i20 ಇದು ಬರೀ 57,000 ಓಡಿದೆ ಓಕೆ 4 ಬ್ರಾಂಡ್ ನ್ಯೂ ಟೈರ್ಸ್ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ನಿಮಗೆ ಆಡಿಯೋ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಆ ಥರ ಎಲ್ಲ ಏರ್ ಬ್ಯಾಗ್ ABS ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಓಕೆ ಗಾಡಿ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಬರೀ 57,000 ಓಡಿದೆ ಸರ್ ಗಾಡಿದು ಬರೀ 57,000 ಓಡಿದೆ ಓಕೆ ಓಕೆ ಪ್ರೈಸಿಂಗ್ ವೈಸ್ ಸರ್ ಈ ಗಾಡಿದು ನಮ್ದು ಆಸ್ಕಿಂಗ್ ಪ್ರೈಸ್ 6,35,000 ಇದೆ ನಿಮ್ಮ ಚಾನಲ್ ಕಡೆ ಬಂದ ಬೆಸ್ಟ್ ಪ್ರೈಸ್ 5,75,000 ಮಾಡ್ಕೊಡ್ತೀವಿ ಸರ್ 5,75,000 ಹೌದು ಇನ್ನೊಂದು ರೇಟ್ ಏನಾದ್ರು ಫೈನಲ್ ಸರ್ 560 ಮಾಡ್ಕೊಡ್ತೀನಿ ಸರ್ 5,60,000 5,60,000 5,60,000ಕ್ಕೆ 17 ಮಾಡಲ್ ನೆಕ್ಸ್ಟ್ ಸರ್ ಇದು ಸರ್ 2015 ಮಾಡಲ್ ಸಿಂಗಲ್ ಓನರ್ ಇದೆ ಅಷ್ಟ ಆಪ್ಷನಲ್ ಇದು 86,000 ಓಡಿದೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ ಮ್ಯಾಗ್ ವೀಲ್ಸ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಆಡಿಯೋ ಸಿಸ್ಟಮ್ ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್ ಏರ್ ಬ್ಯಾಗ್ ABS ಸ್ಟೇರಿಂಗ್ ಕಂಟ್ರೋಲ್ ಕೀಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಇದು ಓಕೆ 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 ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಸರ್ ಈ ಗಾಡಿದು ನಮ್ಮ ಆಸ್ಕಿಂಗ್ ಪ್ರೈಸ್ 6,35,000 ಇದೆ ನಿಮ್ಮ ಚಾನಲ್ ಬಂದ 5,65,000 ಮಾಡ್ಕೊಡ್ತೀವಿ ಎಷ್ಟು ಪ್ರೈಸ್ ಹೇಳ್ಬಿಡಿ ಸರ್ 560 ಮಾಡ್ಕೊಡ್ತೀನಿ ಸರ್ 560 5,60,000 ಇದಾದ್ರೂ ತಗೊಳ್ಳಿ ಅದಾದ್ರೂ ತಗೊಳ್ಳಿ ಎರಡು ಆಗುತ್ತೆ ಅಲ್ಲ ಹೌದು ಸರ್ ಹಾಗೆ ಲೋನ್ ಆಪ್ಷನ್ ಅಂದ್ರೆ ಸರ್ ಹೆಂಗೆ ಸರ್ ನೀವು ಯಾವ ಗಾಡಿ ಬೇಕು ನೋಡಿ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಪ್ರೊಫೈಲ್ ಚೆನ್ನಾಗಿದೆ ಒಂದು 50,000 1 ಲಕ್ಷ ಮಾಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್ 50,000 1 ಲಕ್ಷ ಕಟ್ಟಿದ್ರೆ ಸಾಕು ಯಾವ್ದಾದ್ರು ಕಾರ್ ತಗೋಬಹುದು ಸರ್ ಯಾವ ಗಾಡಿ ಬೇಕು ತಗೊಳ್ಳಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು ಸಿಬಿಲ್ ಚೆನ್ನಾಗಿರಬೇಕು ಅಷ್ಟೇ ಸರ್ ಆಲ್ ಓವರ್ ಕರ್ನಾಟಕ ಒಂದೇ ದಿವಸ ಮ್ಯಾಕ್ಸಿಮಮ್ 2 ಡೇಸ್ ನಲ್ಲಿ ಲೋನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಹೌದಾ ಮಾರುತಿ ಶಿಫ್ಟ್ ಡೀಸೆಲ್ ಗಾಡಿ ಇದು ಮಾರ್ಕೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ 2016 ಸೆಪ್ಟೆಂಬರ್ ಗಾಡಿ ಬೇರೆ 62,000 ಓಡಿದೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಯೂಸ್ ಮಾಡಿರೋ ಗಾಡಿ ಇದು ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ AC ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ನಿಮಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಸರ್ ಗಾಡಿ 2016 ಮಾಡಲ್ ಸಿಂಗಲ್ ಓನರ್ ಬರೀ 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ VDI ಸರ್ ಇದು ಸರ್ VDI ಡೀಸೆಲ್ ಗಾಡಿ ಸರ್ ಸಿಂಗಲ್ ಓನರ್ ಒರಿಜಿನಲ್ ಕರ್ನಾಟಕ ಗಾಡಿ ಸರ್ ಪ್ರೈಸಿಂಗ್ ವೈಸ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,25,000 ಇದೆ ನಿಮ್ಮ ಚಾನಲ್ 5,95,000 ಮಾಡ್ಕೊಡ್ತೀನಿ ಇನ್ನೊಂದು ಪ್ರೈಸ್ ಹೇಳಿ ಸರ್ ಬೆಸ್ಟ್ ಪ್ರೈಸ್ 585 ಮಾಡ್ಕೊಡ್ತೀನಿ ಸರ್ 5,85,000 ಹೌದು ಒಂದು 50,000 ಡೌನ್ ಪೇಮೆಂಟ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದು 50,000 ಕಟ್ಟಿದ್ರೆ ಸಾಕು ಮಿಕ್ಕಿದ್ ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತೆ ಸಿಂಗಲ್ ಓನರ್ ಬರೀ 62,000 ಹೊಡಿದೆ ಶೋರೂಮ್ ರೆಕಾರ್ಡೆಡ್ ಹೌದು ಸರ್ ಶೋರೂಮ್ ರೆಕಾರ್ಡ್ ಸರ್ ನೆಕ್ಸ್ಟ್ ಸರ್ ಸೇಮ್ ಕಲರ್ ಇನ್ನೊಂದು ಇದೆಯಲ್ಲ ಸರ್ ಇದು ಪೆಟ್ರೋಲ್ ಗಾಡಿ 2015 ಮಾಡಲ್ ಸಿಂಗಲ್ ಓನರ್ ಇದೆ ಬರೀ 71,000 ಹೊಡಿದೆ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ AC ಆಡಿಯೋ ಸಿಸ್ಟಮ್ ಲೆದರ್ ಸೀಟ್ ಕವರ್ಸ್ ABS ಎಲ್ಲ ಬಂದು ಫಾಸ್ಟ್ ಟೈಮ್ ಪವರ್ ಎಲ್ಲ ಬಂದ್ಬಿಡುತ್ತೆ ಗಾಡಿ ನೋಡಬಹುದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ಪ್ರೈಸಿಂಗ್ ವೈಸ್ ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 5,15,000 ಇದೆ ನಿಮ್ಮ ಚಾನಲ್ 4,85,000 ಮಾಡ್ಕೊಡ್ತೀವಿ ಸರ್ ಇದು ನೋಡಿ 4,85,000 4,85,000 ಮಾಡ್ಕೊಡ್ತೀನಿ ಸರ್ ಎಷ್ಟನೇ ಮಾಡಲ್ ಗಾಡಿ ಸರ್ ಇದು ಸರ್ 2015 ಮಾಡಲ್ ಸಿಂಗಲ್ ಓನರ್ ಬರೀ 71,000 ಹೊಡಿದೆ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಓಕೆ 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 ಅದರಲ್ಲೂ ಸಿಂಗಲ್ ಓನರ್ ಬರೀ 72,000 ಎಲ್ಲ ಗಾಡಿ ಸಿಂಗಲ್ ಓನರ್ ಸರ್ ಏನ್ ಟೆನ್ಷನ್ ತಗೋಬೇಡ ಎಲ್ಲ ಗಾಡಿ ಯಾವ್ದೇ ಗಾಡಿ ನೋಡಿ ಸೆಕೆಂಡ್ ಓನರ್ ಗಾಡಿನೇ ಎಲ್ಲ ಸಿಂಗಲ್ ಓನರ್ ಗಾಡಿನೇ ಇರೋದು ಸರ್ ಅಲ್ವಾ ನೆಕ್ಸ್ಟ್ ಸರ್ Hyundai Santro ಇದೆಯಲ್ಲ ಸರ್ 2014 ಮಾಡಲ್ ಸಿಂಗಲ್ ಓನರ್ GLS ಪ್ಲಸ್ ಇದು ಗಾಡಿ ಇದು ಓಕೆ 2014 ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಬಾಡಿ ಲೈನ್ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ತರ ಕಾಣಿಸ್ತಾ ಇದೆ ಸರ್ ಬರೀ 40,000 ಓಡಿದೆ ಸರ್ ಬರೀ 40,000 ಹೌದು ಸರ್ ಬರೀ 40,000 ಓಡಿದೆ 30,000ನಾ 40 ಸರ್ 40 ಓಕೆ ಓಕೆ ಬರೀ 40,000 ಓಡಿದೆ ಬರೀ 40,000 ಓಡಿದೆ ಸರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್ ಇದು ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ ಓಕೆ ಒಂದು ಫ್ಯಾಮಿಲಿ ಯೂಸ್ ಮಾಡಕ್ಕೆ ಒಂದು ಒಳ್ಳೆ ಗಾಡಿ ಸರ್ ಪ್ರೈಸ್ ಸರ್ ಏನು ಹೇಳ್ತಾ ಇದ್ದೀರಾ ಸರ್ 2,65,000 ಹೇಳ್ತಾ ಇದೀವಿ ಸರ್ ಫೈನಲ್ ಹೇಳಿ ಸರ್ 250 ಮಾಡ್ಕೊಡ್ತೀನಿ ಸರ್ ಇನ್ನೊಂದು ರೇಟು ಸರ್ ಬೆಸ್ಟ್ ಇದೆ ಸರ್ ಆನ್ ಟೇಬಲ್ ಬನ್ನಿ ನಾನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಗಾಡಿ 2014 ಮಾಡಲ್ ನಿಮಗೆ ಇಷ್ಟು ಕಡಿಮೆ ಓಡಿರೋ ಗಾಡಿ ನಿಮ್ಗೆ ಸಿಗಲ್ಲ ಬೇಕಾದ್ರೆ ಲೋನ್ ಲೋನ್ ಆಗುತ್ತೆ ಸರ್ ಅಲ್ವಾ ಮೋಸ್ಟ್ಲಿ ನಿಮಗೆ 2014 ಸೆಕೆಂಡ್ ಓನರ್ ಥರ್ಡ್ ಓನರ್ 1 ಲಕ್ಷ ಮೇಲೆ ಓಡಿರೋ ಗಾಡಿ ಆ ಥರ ಗಾಡಿ ಇದೆ ಜೆನ್ಯೂನ್ ಆಗಿದೆ ಗಾಡಿಲಿ ಏನು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ಥರ ಏನೂ ಆಗಿಲ್ಲ ಜೆನ್ಯೂನ್ ಆಗಿದೆ ಸರ್ ಗಾಡಿ ಬರೀ 40,000 ಓಡಿದೆ ಜೆನ್ಯೂನ್ ಶೋರೂಮ್ ರೆಕಾರ್ಡ್ ನಾನು ಕೊಡ್ತೀನಿ ಸರ್ ಇದು ನೋಡಿ ಬರೀ 40,000 ಓಡಿದೆ ಅದರಲ್ಲೂ ಸಿಂಗಲ್ ಓನರ್ Santro ನೀವು ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ ಚೆಕ್ ಮಾಡಿ ಗಾಡಿಲಿ ಏನಾದ್ರು ರಿಪ್ಲೇಸ್ಮೆಂಟ್ ಆ ಥರ ಏನಾದ್ರೂ ನೀವು ಗಾಡಿ ಫ್ರೀ ಆಗಿ ಕೊಟ್ಬಿಡ್ತೀನಿ ಸರ್ Hyundai ಅಲ್ಲಿ i10 ಇದೆ ನೋಡಿ 2011 i10 ಮ್ಯಾಗ್ನಾ ಸರ್ ಇದು ಸಿಂಗಲ್ ಓನರ್ ಇದೆ ಬರೀ 83,000 ಓಡಿದೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು ಬರೀ 83,000 ಓಡಿದೆ ಸಿಂಗಲ್ ಓನರ್ ಇದೆ ಓಕೆ 2,85,000 ಆಸ್ಕಿಂಗ್ ಇದೆ 2,65,000 ಮಾಡ್ಕೊಡ್ತೀನಿ ಸರ್ 2,65,000 ಹೌದು ಅದ್ರ ಆನ್ ಟೇಬಲ್ ಬನ್ನಿ ಒಂದು 5,000 ಹೆಚ್ಚು ಕಡಿಮೆ ಮಾತಾಡ್ಬೋದು ಸರ್ ಅಷ್ಟೇ ಅದರಲ್ಲೂ ಹೆಚ್ಚು ಕಡಿಮೆ ಯಾವುದೇ ಗಾಡಿ ನೋಡಿ ಆನ್ ಟೇಬಲ್ ಬನ್ನಿ ನನ್ನ ಕಡೆ ಏನಾಗುತ್ತೋ ಮಾಡಿಸ್ಕೊಡ್ತೀನಿ ಲಕ್ಷ ಮಾಡೋಕ್ಕಾಗಲ್ಲ ಇವಾಗಲೂ ಹೇಳ್ತಾ ಇದೀವಿ ಬನ್ನಿ ಆನ್ ಟೇಬಲ್ ಬನ್ನಿ ಏನೊಂದು ಸಲ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಲ್ಲ ಸರ್ ಇನ್ನೊಂದು 800 ಇದೆಯಲ್ಲ ಸರ್ ಆಲ್ಟೋ 800 ಇದು VXI ಪ್ಲಸ್ LXI ಇಲ್ಲ VXI ಪ್ಲಸ್ ಇದು 2020 ನವೆಂಬರ್ ಗಾಡಿ ಬರೀ 44,000 ಓಡಿದೆ 2020 ಮಾಡಲ್ ಹೌದು ಸರ್ 2020
ಈ ಗಾಡಿದು ನಮ್ದು ಆಸ್ಕಿಂಗ್ ಪ್ರೈಸ್ 3,95,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 3,75,000 ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಸರ್ ಆನ್ ಟೇಬಲ್ ಬರಕ್ಕೆ ಸರ್ ಮಾಡ್ಕೊಡ್ತೀನಿ. ಫೈನಲ್ ಒಂದೇ ಒಂದು ಬೆಸ್ಟ್ ಪ್ರೈಸ್ 370 ಮಾಡ್ಕೊಡ್ತೀನಿ ಸರ್. 370 ಮಾಡ್ಕೊಡ್ತೀನಿ. ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. VXI ಪ್ಲಸ್ ಇದು. ಓಕೆ VXI ಪ್ಲಸ್ ವೇರಿಯಂಟ್ ಬರೀ 44,000 ಓಡಿದೆ. ಹೌದು ಸರ್. ಓಕೆ ನೆಕ್ಸ್ಟ್ ಇನ್ನೊಂದು ಬಲಿನೋ ಇದೆಯಲ್ಲ, ಇದ್ರ ಬಗ್ಗೆ ಹೇಳಿ ಸರ್. 2020 ಸಿಂಗಲ್ ಓನರ್ ಬಲಿನೋ ಜೀಟಾ ವೇರಿಯಂಟ್ ಇದು. ಓಕೆ ನಿಮಗೆ ಈ ಗಾಡಿ ಬರೀ 12,000 ಓಡಿದೆ ಸರ್. ಇದು ನೋಡಿ ಬರೀ 12,000 ಓಡಿದೆ ಅಷ್ಟೇ ಸರ್. ಬರೀ 12,000 ಓಡಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀವಿ ಸರ್. ಎಲ್ಲಿಂದ ತರ್ತೀರಾ ಸರ್ ಈ ತರ ಕಡಿಮೆ ಓಡಿರೋ ಗಾಡಿ? ಸರ್ ನಾವು ನೋಡಿ ತಗೊಂಡ್ ಬರ್ತೀವಿ. ಒಂದು ಗಾಡಿ ಬರಬೇಕಂದ್ರೆ ಒಂದು 1,000 ಗಾಡಿ ನೋಡ್ತೀವಿ. ಓಕೆ ಕಡಿಮೆ ಓಡಿರೋ ಗಾಡಿ ಮಾತ್ರ ನಾವು ತಗೊಂಡ್ ಬರ್ತೀವಿ. ನಾನು ಕಸ್ಟಮರ್ ತಗೊಂಡು ಮನೆಗೆ ಹೋಗ್ಬೇಕು, ಮೆಕ್ಯಾನಿಕ್ ಹತ್ರ ಹೋಗೋ ಗಾಡಿ ನಾವು ವ್ಯಾಪಾರ ಮಾಡಲ್ಲ. ತಗೊಂಡೋಗಿ ಅವ್ರು ತಗೊಂಡು ಹೋದ ತಕ್ಷಣ ಎಂಜಿನ್ ಸೀಸ್ ಆಗ್ಬಿಡುತ್ತೆ, ಆ ತರ ಕಂಪ್ಲೇಂಟ್ ಇರೋ ಗಾಡಿ ನಾವು ಇದು ಮಾಡಲ್ಲ. ತಗೊಂಡೋದ್ರೆ ಮನೆಗೆ ಆರಾಮ ಹೊಸ ಗಾಡಿ ತಗೊಂಡು ಏನ್ ಫೀಲ್ ಅದೇ ತರ ಅವ್ರಿಗೆ ಹಳೆ ಗಾಡಿ ಇರಬೇಕು. ಓಕೆ ಅದರಲ್ಲೂ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಒಂದೇ ಒಂದು ಇದೆಯಂತೆ ಸೆಕೆಂಡ್ ಓನರ್ ಗಾಡಿ ಅಷ್ಟೇ. ಅದು ಆಚೆ ಇದೆ ಸರ್. ಅದು ಹೌದು. ಮಿಕ್ಕಿದೆಲ್ಲ ಶೋರೂಮ್ ಒಳಗಡೆ ಎಲ್ಲ ಸಿಂಗಲ್ ಓನರ್ ಗಾಡಿ ಇರೋದು. ಸೊ ಇದ್ರ ಆಮೇಲೆ ಸರ್ ನೆಕ್ಸ್ಟ್ ಇದು ಬಲಿನೋ 2020 ಸಿಂಗಲ್ ಓನರ್ 12,000 ಓಡಿದೆ. ಜೀಟಾ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಲೆದರ್ ಸೀಟ್ ಕವರ್ ಆ ತರ ಎಲ್ಲ ಬಂದ್ಬಿಡುತ್ತೆ. ಬೇರೆ 12,000 ಓಡಿದೆ. ಶೋರೂಮ್ ಬೇಕಾದ್ರೆ ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ತರ ಏನು ಆಗಿಲ್ಲ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ಬೆಸ್ಟ್ ಪ್ರೈಸ್ ಅಂದ್ರೆ 6,75,000 ಮಾಡ್ಕೊಡ್ತೀವಿ ಸರ್. 6,75,000. 6,75,000 ಫೈನಲ್ ಸರ್. ಆನ್ ಟೇಬಲ್ ಬರಕ್ಕೆ ನೆಕ್ಸ್ಟ್ ಸರ್ ಇನ್ನೊಂದು Ertiga ಒಂದಲ್ಲ ಎರಡು ಇದೆ. ಹೌದು ಸರ್. 3 ಇದೆ ಸರ್. XL6. ಓಕೆ ಸರ್. ಈ ಗಾಡಿನೂ ನಿಮಗೆ ಒಂದು ಒಳ್ಳೆ ಜಾಕ್ ಪಾಟ್ ಹೇಳ್ಬೋದು. ಬೇರೆ 13,000 ಓಡಿದೆ. ಇದು ನೋಡಿ ಬರೀ 13,000. ಬೇರೆ 13,000 ಓಡಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ತರ ಏನು ಆಗಿಲ್ಲ. 2016 ಮಾಡೆಲ್ ಅಕ್ಟೋಬರ್ ಗಾಡಿ. ಓಕೆ Ertiga VXI ಆಪ್ಷನಲ್ ಇದು. ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಇದೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಏನು ನಿಮಗೆ ರೀಪ್ಲೇಸ್ಮೆಂಟ್ ರೀಪೇಂಟ್ ಆ ಥರ ಏನು ಆಗಿಲ್ಲ. ಗಾಡಿ ನೋಡ್ಬೋದು ಸರ್. ಓಕೆ ನೋಡ್ತಾ ಇರ್ಬೋದು ವೀಕ್ಷಕರೇ. ಇಂಟೀರಿಯರ್ ವೈಸ್ ಫುಲ್ ಬ್ರ್ಯಾಂಡ್ ನ್ಯೂ ಇದೆ. ಬರೀ 14,000 ಓಡಿದೆ ಅಲ್ಲ ಸರ್? 13,000 ಓಡಿದೆ. 13,000 ಓಡಿದೆ. ಓಕೆ ಬರೀ 13,000 ಕಿಲೋಮೀಟರ್. ನೀವು ಯಾವ ಮಾರುತಿ ಶೋರೂಮ್ ಬೇಕಾದ್ರೆ ಎತ್ಕೊಂಡು ಹೋಗಿ ಚೆಕ್ ಮಾಡಿ. ಮೀಟರ್ ಟ್ಯಾಂಪರಿಂಗ್ ಗಾಡಿ ಹಂಗೆ ಫ್ರೀ ಎತ್ಕೊಂಡು ಹೋಗ್ಬಿಡಿ. ಮೀಟರ್ ಟ್ಯಾಂಪರಿಂಗ್ ಕೆಲಸ ನಾವು ಮಾಡಲ್ಲ. ಎಲ್ಲ ಗಾಡಿನೂ ಸರ್ವಿಸ್ ಜೆನ್ಯೂನ್ ಆಗಿರುತ್ತೆ. ನೀವು ಯಾರನ್ನ ಬೇಕೋ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಬಿಡಿ. ಓಕೆ ಪ್ರೈಸಿಂಗ್ ವೈಸ್ ಸರ್? ನಮ್ದು ಆಸ್ಕಿಂಗ್ ಪ್ರೈಸ್ 8 lakhs ಇದೆ. ನಿಮ್ಮ ಚಾನಲ್ 7,60,000 ಫೈಲ್ ಮಾಡ್ಕೊಡ್ಬೋದು ಸರ್. 7,60,000. 7,60,000 ಸರ್. ಇನ್ನೊಂದು ರೇಟ್ ಅಂದ್ರೆ ಸರ್ ಆನ್ ಟೇಬಲ್ ಬರಕ್ಕೆ ಸರ್ ಮಾಡ್ಕೊಡ್ತೀವಿ ಸರ್. ಹೌದಾ? 7,60,000 ಲೋನ್ ಬೇಕಂದ್ರೂ ನಿಮ್ಗೆ ಒಂದು 50,000 1 ಲಕ್ಷ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ಬೋದು ಸರ್. ಒಂದು 50,000ರಿಂದ 1 ಲಕ್ಷ ಕಟ್ಟಿದ್ರೆ ಸಾಕು. Ertiga ಕಾರ್ ಕೂಡ ಸಿಕ್ಬಿಡುತ್ತೆ. ಹೌದು. ಅದರಲ್ಲೂ 7 ಸೀಟರ್ ಕಾರು, ಸಿಂಗಲ್ ಓನರ್ ಕಾರು. ಇಷ್ಟು ಕಡಿಮೆ ಓಡಿರೋ ಗಾಡಿ ನಿಮ್ಮ ಮಾರ್ಕೆಟ್ ನಲ್ಲಿ ಒಂದು ಗಾಡಿ ತೋರಿಸ್ಬಿಡಿ, ಈ ಗಾಡಿನೇ ಫ್ರೀ ಕೊಟ್ಬಿಡ್ತೀವಿ. ಕಡಿಮೆ ಓಡಿರೋ ಗಾಡಿ ನಿಮ್ಗೆ ಯಾರು ಸಿಗಲ್ಲ. ಹೌದು. ನಮ್ಮ ಹತ್ರನೂ ಬರಲ್ಲ. ನಾವೆಲ್ಲ ನೋಡಿ ನಮ್ದು ಇದೆಲ್ಲ ಒಂದು ಒಳ್ಳೆ ಜಾಕ್ ಪಾಟ್ ತರ ಹೇಳ್ಬೋದು. ಕಸ್ಟಮರ್ ತಗೊಂಡು ಹೋದ್ರೆ ಆರಾಮ ಇನ್ನೊಂದು 10 ವರ್ಷ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ. ಹೊಸ ಗಾಡಿ ತಗೊಂಡ್ ಬಂದ್ರೆ ಹೆಂಗ್ ಬರೀ ಮೇಂಟೆನೆನ್ಸ್ ಮಾಡಿದ್ರೆ ಸಾಕೋದು. ನೆಕ್ಸ್ಟ್ ಇದು ಸರ್ 2016 ಮಾಡಲ್. ಇದು ಸೇಮ್ 2016 ಮಾಡಲ್ VXI ಆಪ್ಷನ್ ಇದು. ಓಕೆ 84,000 ಡ್ರಿವನ್ ಆಗಿದೆ. ಓಕೆ ನೋಡಿ ಈ ಗಾಡಿ ಬಂದ್ಬಿಟ್ಟು 84,000 ಡ್ರಿವನ್ ಆಗಿದೆ. ಇದು ಸಿಂಗಲ್ ಓನರ್ ಸರ್. ಓಕೆ ಆ ಗಾಡಿಗಿಂತ ನಿಮ್ಗೆ ಸ್ವಲ್ಪ ಪ್ರೈಸಿಂಗ್ ಕಡಿಮೆ ಇರುತ್ತೆ. ಬಟ್ ಗಾಡಿ ಇದನ್ನು ಚೆನ್ನಾಗಿದೆ. ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಆ ತರ ಏನು ಆಗಿಲ್ಲ. ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 84,000 ಓಡಿದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,50,000 ಇದೆ. ನಿಮ್ಮ ಚಾನಲ್ ಕಡೆ ಬಂದ 7 lakhs ಮಾಡ್ಕೊಡ್ತೀನಿ ಸರ್. 7 lakhs. ಹೌದು. 7 ಲಕ್ಷಕ್ಕೂ Ertiga ಇದೆ. ಹೌದು ಸರ್. ಅದರಲ್ಲೂ 16 ಮಾಡಲ್. 16 ಮಾಡಲ್ ಒರಿಜಿನಲ್ ಕರ್ನಾಟಕ ಗಾಡಿ. ಮೈಗ್ರೇಟ್ ಏನೂ ಇಲ್ಲ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ನಾನ್ ಆಕ್ಸಿಡೆಂಟಲ್ ಗಾಡಿ ಅದು. 7 ಲಕ್ಷಕ್ಕೆ 16 ಮಾಡಲ್ Ertiga. ಹೌದು. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ವೀಕ್ಷಕರ ಇನ್ನೊಂದು XL6 ಇದೆ ನೋಡಿ. ಇದ್ರ ಬಗ್ಗೆ ಹೇಳಿ ಸರ್. ಈ ಗಾಡಿ 2023 ಅಕ್ಟೋಬರ್ ಆಲ್ಮೋಸ್ಟ್ 24 ಹೇಳ್ಬೋದು. ಅದರಲ್ಲೂ ಟಾಪ್ ಅಂಡ್ ಗಾಡಿ ಇದು. ನಿಮಗೆ 360 ಡಿಗ್ರಿ ಕ್ಯಾಮರಾ ಆ ತರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಅಲ್ಫಾ ವೇರಿಯಂಟ್ ಇದು. ನೋಡ್ಬೋದು ಸರ್. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಸಖತ್ತಾಗಿದೆ. ಟೈರ್ಸ್ ಕಂಡೀಷನ್ ಇಂದ ಹಿಡಿದು ಎಲ್ಲಾನು ಸರ್. ಹೊಸ ಗಾಡಿ ಸರ್ ಇದು. ಹೊಸ ಟೈರೇ ಬರೋದು. 2023 ಅಕ್ಟೋಬರ್ ಗಾಡಿ ಇದು. ಓಕೆ 33,000 ಓಡಿದೆ. ಬರೀ 33,000 ಓಡಿದೆ ಸರ್. ಓಕೆ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 13 ಲಕ್ಷ ಇದೆ. ಇವಾಗ ಡಿಸೆಂಬರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಎಲ್ಲ ಹೇಳ್ಬೋದು. ಒಂದು 14 ಲಕ್ಷ ಮಾಡ್ಕೊಡ್ತೀವಿ ಸರ್. ಎಷ್ಟು ಸರ್ ಫೈನಲ್? 12 lakhs. 12 lakhs. ಹೌದು. ಹೊಸ ಗಾಡಿಗಿಂತ ಒಂದು 5 ಲಕ್ಷದಿಂದ 6 ಲಕ್ಷ ಕಡಿಮೆ ಬರುತ್ತೆ. ಹೌದಾ? ಹೊಸ ಗಾಡಿಗೂ ಇದಕ್ಕೂ 6 ಲಕ್ಷದವರೆಗೂ ಡಿಫ್ರೆನ್ಸ್ ಇದೆ ಅಂತೆ. 12 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್. ನೀವು ಮಾರ್ಕೆಟ್ ನಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡಿ. 21 ಮಾಡಲ್ ಆ ರೇಟ್ ಕೇಳ್ತಾರೆ. ನಾನು 23 ಮಾಡಲ್ ವಿತ್ ಸರ್ವಿಸ್ ಹಿಸ್ಟ್ರಿ ನಾನ್ ಆಕ್ಸಿಡೆಂಟಲ್ ಗಾಡಿ ಆ ರೇಟ್ ಕೊಡ್ತೇನೆ. ಅದರಲ್ಲೂ ಬರೀ 33,000 ಓಡಿದೆ ಅಷ್ಟೇ. ಹೌದು. ನಿಮ್ ವಿಡಿಯೋನಲ್ಲಿ ಕಮೆಂಟ್ ಆಗ್ತಾ ಇರ್ತಾರೆ, ಹೊಸ ಗಾಡಿಗೆ ಇಷ್ಟು ಬರುತ್ತೆ ಅಷ್ಟು ಬರ್ತಾರೆ ತೋರ್ಸಕ್ಕೆ ಹೇಳಿ ಸರ್. ಸುಮ್ಮನೆ ಅವರು ಎಕ್ಸ್ಶೋರೂಮ್ ನೋಡ್ಕೊಂಡು ಇಷ್ಟು ಬರ್ತಾ ಇರ್ತಾರೆ. ಆಮೇಲೆ ಕನ್ನಡ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಅಕ್ಸೆಸರೀಸ್ ಆಗಬೇಕು. ನೀವು ಹೆಂಗ್ ಕಂಪೇರ್ಮೆಂಟ್ ಮಾಡಿದ್ರು ಆನ್ ರೋಡ್ ಪ್ರೈಸ್ ಇಂದ 5 ಲಕ್ಷದಿಂದ 6 ಲಕ್ಷ ಕಡಿಮೆ ಇರುತ್ತೆ. ಹೌದಾ? ಕಮೆಂಟ್ ಹಾಕೋರು ಆಗ್ತಾನೆ ಇರ್ತಾರೆ. ಅವ್ರು ಫ್ರೀ ಕೊಟ್ಟರು ಆಗ್ತಾರೆ. ಅವ್ರು ಏನ್ ಗಾಡಿ ಪರ್ಚೇಸ್ ಮಾಡಲ್ಲ. ಅವ್ರ ಹತ್ರ ಆ ತರ ಕಮೆಂಟ್ ಹಾಕೋರ್ಗೆ ಏನೋ ಗಾಡಿ ಕಡಿಮೆ ಇದ್ರೆ ನನ್ನ ನಂಬರ್ ಕಾಲ್ ಮಾಡಕ್ಕೆ ಹೇಳಿ. ನಾವು ಆ ರೇಟ್ ನಾನು ಪರ್ಚೇಸ್ ಮಾಡ್ಕೊಳ್ತೇನೆ ಅಲ್ವಾ. ಕಡಿಮೆ ಯಾರು ಕೊಡಕ್ಕಾಗಲ್ಲ. ಆಕ್ಸಿಡೆಂಟ್ ಗಾಡಿ ಕಡಿಮೆ ಕೊಟ್ಬಿಡ್ತಾರೆ. ನೀವು ಮಾರ್ಕೆಟ್ ನಲ್ಲಿ ಒಂದು ಗಾಡಿ ಕಡಿಮೆ ಕೊಡ್ತಾರಂದ್ರೆ
ಹೊಸ ಗಾಡಿ ಇಷ್ಟು ಇದೆ ಕಡಿಮೆ ಕೊಡ್ತಾ ಇದ್ರೆ ಆಕ್ಸಿಡೆಂಟ್ ಗಾಡಿ ಕಡಿಮೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಕಿಲೋಮೀಟರ್ ಎಲ್ಲಾನು ನೀವು ನೋಡಿ ಕಂಪೇರ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ತುಂಬಾ ಲೆಸ್ ಡ್ರಿವನ್ ಆಗಿರೋದು ಅಂಡ್ ಸಿಂಗಲ್ ಓನರ್ ಗಾಡಿ. ನಾವು ನೋಡಿ ತಗೊಂಡ್ ಬರ್ತೀವಿ. ಒಂದ್ ಗಾಡಿ ಬರ್ತಾ ಅಂದ್ರೆ ನಾವು ಹೋಗ್ತೀವಿ, ಚೆಕ್ ಮಾಡ್ತೀವಿ, ನಾವು ಸರ್ವಿಸ್ ಚೆಕ್ ಮಾಡ್ತೀವಿ, ನಮ್ಮ ಟೀಮ್ ಇದಾರೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ, ಏನ್ಗೆ ಈ ಗಾಡಿ ಸೇಲ್ ಬರ್ತಾ ಇದೆ, ನಾವು ಫುಲ್ ಎಲ್ಲ ಬ್ಯಾಕ್ ಅಂಡ್ ಚೆಕ್ ಮಾಡಿಬಿಟ್ಟೆ ನಾವು ಗಾಡಿ ಏನೇ ಇಂಜಿನ್ ಕಂಪ್ಲೇಂಟ್ ಇದೆ, ಸೆನ್ಸರ್ ಕಂಪ್ಲೇಂಟ್ ಇದೆಯಾ, ಸುಮ್ಮನೆ ಕಸ್ಟಮರ್ ಗಾಡಿ ರೇಟ್ ನೋಡ್ತಾರೆ, ಬೇರೆ ಬಾಡಿ ಲೈನ್ ನೋಡ್ತಾರೆ, ಬಟ್ ಆಮೇಲೆ ಇಂಜಿನ್ ಕೆಳಗಡೆ ಅವ್ರು ತಗೊಂಡೋಗಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದೌದು. ಸೊ ಹಾಗಾಗಿ ನೋಡ್ಬಿಟ್ಟು ತಗೋಬಹುದು, ಕ್ವಾಲಿಟಿ ಕಾರ್ಗಳು ಎಲ್ಲ ಆಗಿರುತ್ತೆ. ನೆಕ್ಸ್ಟ್ XV500 ಸರ್. ಸರ್ XV500 2016 ಮಾಡಲ್ ಸಿಂಗಲ್ ಓನರ್ W6 ವೇರಿಯಂಟ್ ಸರ್ ಇದು. ಓಕೆ. ನಿಮ್ಗೆ ಲೆದರ್ ಸೀಟ್ ಕವರ್ಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಸ್ಟೇರಿಂಗ್ ಕಂಟ್ರೋಲ್ ಕೀಸ್, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ನಿಮಗೆ ಆಟೋ ಅಡ್ಜಸ್ಟಬಲ್, ಆಟೋ ಫೋಲ್ಡಬಲ್ ಮಿರರ್ಸ್ ಆ ಥರ ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ ಓಕೆ. ಬೇರೆ ಮ್ಯಾಗ್ ವೀಲ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. W6 ವೇರಿಯಂಟ್ ಅಲ್ಲ? ಹೌದು ಸರ್, ಹೌದು. ಓಕೆ ಓಕೆ. 80,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 9 lakhs ಇದೆ. ಇವಾಗ ಕ್ಲಿಯರೆನ್ಸ್ ಸೇಲ್ ನಲ್ಲಿ 8 lakhs ಮಾಡ್ತಾ ಇದೆ ಸರ್. 8 ಲಕ್ಷ? ಹೌದು. 8 ಲಕ್ಷಕ್ಕೆ 16 ಮಾಡಲ್? ಹೌದು ಸರ್. ಓಕೆ ಓಕೆ ಓಕೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ನಿಮ್ಗೆ ಇಂಟರ್ವೈಸ್ ತೋರಿಸ್ಕೊಡ್ತೀನಿ. ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿದೆ, ವೆಲ್ ಮೇಂಟೈನ್ ಮಾಡೋರೆ. W6 ವೇರಿಯಂಟು ಆಲ್ಮೋಸ್ಟ್ ಟಾಪ್ ಎಂಡ್ಗಿನ ಒಂದು ವೇರಿಯಂಟ್ ಕಡಿಮೆ ಅಂತ ಹೇಳ್ಬೋದು. ಸೀಟ್ ಕೋಸ್ಟ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ವೆಹಿಕಲ್. ಮೈಲೇಜ್ ವೈಸ್ ಎಲ್ಲ ಏನು ಬರ್ಬೋದು ಸರ್ ಇದು? ಸರ್ ಇದು ಮೈಲೇಜ್ ನಿಮ್ಗೆ ಆರಾಮ 13 to 15 ಬರುತ್ತೆ ಸರ್. ಲೋಕಲ್ ನಲ್ಲಿ 13 ಬರುತ್ತೆ, ಹೈವೇ ನಲ್ಲಿ 15 to 16 ಬರುತ್ತೆ ಸರ್. ಓಕೆ ಓಕೆ ಓಕೆ. ಡೀಸೆಲ್ ಗಾಡಿ ಸಿಂಗಲ್ ಓನರ್ ಇದೆ ಸರ್ ಅಲ್ವಾ? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 9 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 8 lakhs ಮಾಡ್ಕೊಡ್ತೀನಿ. ಅದನ್ನ ಆನ್ ಟೈಲ್ ಬನ್ನಿ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಸರ್ ಇನೋವಾ ಕ್ರಿಸ್ಟಾ ಸರ್ 2019 ಮಾಡಲ್ Z ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ. ಬೇರೆ 1,20,000 ಓಡಿದೆ. ನಿಮಗೆ ಟಾಪ್ ಎಂಡ್ ಗಾಡಿ ಇದ್ರೆ ನಿಮಗೆಲ್ಲ 7 ಏರ್ ಬ್ಯಾಗು, ಆಟೋಮೆಟಿಕ್ AC, ಕ್ಲೈಮೇಟ್ ಕಂಟ್ರೋಲ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. LED DRL, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಹೌದಾ? ಹೊಸ ಗಾಡಿನಲ್ಲಿ ಡೀಸೆಲ್ ಗಾಡಿ ಆಟೋಮೆಟಿಕ್ ಬರ್ತಾ ಇಲ್ಲ, ಡೀಸೆಲ್ ನಲ್ಲಿ ಆಟೋಮೆಟಿಕ್ ಗಾಡಿ ಸರ್ ಇದು. ಓಕೆ ಓಕೆ ಓಕೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 21.5 ಲಕ್ಷ ಇದೆ. ನಿಮ್ಮ ಚಾನಲ್ 20,50,000 ಮಾಡ್ಕೊಡ್ತೀನಿ ಸರ್. 20,50,000? ಹೌದು, 1 ಲಕ್ಷ ಕಡಿಮೆ ಮಾಡ್ತೀವಿ ಸರ್. ನೀವು ಮಾರ್ಕೆಟ್ ಹೇಳ್ಬೇಕು 19 ಮಾಡಲ್ ಸಿಂಗಲ್ ಓನರ್ ಇದೆ ಸರ್. ಓಕೆ. ಅದರಲ್ಲೂ Z ವೇರಿಯಂಟ್ ಅಲ್ಲ? Z ವೇರಿಯಂಟ್ ಸರ್ ಇದು. 19 ಮಾಡಲ್ ಸಿಂಗಲ್ ಓನರ್, Z ವೇರಿಯಂಟ್, 2.8 ಲೀಟರ್ ಇಂಜಿನ್ ಬರುತ್ತೆ. ಹೌದು ಸರ್, 2.8 ಬರುತ್ತೆ ಇದು. ಕ್ರಿಸ್ಟಾ ಬೇಕಾದ್ರೆ ನಮ್ಮ ಹತ್ರ 5 ಗಾಡಿ ಇದೆ, ನಾವು ತೋರಿಸ್ತೀನಿ, ಒಂದೊಂದು ತೋರಿಸ್ತೀನಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಕ್ರೆಟಾ ಸರ್ 2019 ಮಾಡಲ್ ಕ್ರೆಟಾ ಸಿಂಗಲ್ ಓನರ್ ಇದೆ. E+ ಗಾಡಿ ಇದು. ನಿಮ್ಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲು, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಲೆದರ್ ಸೀಟ್ ಕವರ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಒಳ್ಳೆ ಮೈಲೇಜ್ ಗಾಡಿ ಸರ್ ಅದು. ನಿಮ್ಗೆ ಹೈವೇ ನಲ್ಲಿ ನಿಮ್ಗೆ 20-22 ಗಂಟೆ ಬರುತ್ತೆ ಮೈಲೇಜ್. ಹೌದು. ನಿಮ್ಗೆ LED DRL ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 9,95,000 ಇದೆ. ಓಕೆ. ನಿಮ್ಮ ಚಾನಲ್ 9,25,000 ಮಾಡ್ಕೊಡ್ತೀವಿ ಸರ್. 9,25,000 ಮಾಡ್ಕೊಡ್ತೀವಿ. 9,25,000? ಹೌದು. ಕ್ರೆಟಾ ಸಿಂಗಲ್ ಓನರ್ 2019 ಮಾಡಲ್ ಸರ್. ಇದೆಷ್ಟು ಓಡಿದೆ ಸರ್ ಗಾಡಿ? ಸರ್ ಬರೀ 78,000 ಓಡಿದೆ ಸರ್. ಇದು ನೋಡಿ ಬರೀ 78,000 ಓಡಿದೆ. ಹೌದು ಸರ್. ಡೀಸೆಲ್ ಗಾಡಿ 2019 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಅದರಲ್ಲೂ ಡೀಸೆಲ್ ಇಂಜಿನ್. ಹೌದು ಸರ್. ಓಕೆ ಓಕೆ ಓಕೆ. ಮಹೀಂದ್ರ ತಾರು ಸರ್, ತಾರ್ 4x4 ಬ್ಲಾಕ್ ಒಳ್ಳೆ ಮಾಫಿಯಾ ಲುಕ್ ಬರುತ್ತೆ ಗಾಡಿ ಇದು. ಈ ಗಾಡಿನಲ್ಲಿ ಮಾತ್ರ 1.5 ಲಕ್ಷಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಯಾ? ಎಕ್ಸ್ಟ್ರಾ LED ಲೈಟ್ಸ್, ಫ್ರಂಟ್ ಜೀಪ್ ವ್ರಾಂಗ್ಲರ್ ಗ್ರಿಲ್, LED ಲ್ಯಾಂಪ್ಸ್, LED ಟೈಲ್ ಲ್ಯಾಂಪ್ಸ್, ಆಮೇಲೆ ಸೆರಾಮಿಕ್ ಕೋಟಿಂಗ್ ಆ ಥರ ಸೀಟ್ ಕವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದಾರೆ ಸರ್ ಇದು. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಟೈರ್ಸ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ. ಆಲ್ಮೋಸ್ಟ್ 1.5 ಲಕ್ಷದವರೆಗೂ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತೆ. 2000 ಎಷ್ಟನೇ ಮಾಡಲ್ ಗಾಡಿ ಸರ್? ಸರ್ 23 ಅಕ್ಟೋಬರ್ ಗಾಡಿ ಸರ್ ಇದು. 23 ಮಾಡಲ್ ಗಾಡಿ, ಅಕ್ಟೋಬರ್ ವೆಹಿಕಲ್ ಅಂತೆ. ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಸುಮಾರು ಜನ ಬ್ಲ್ಯಾಕ್ ಅಲ್ಲೇ ಬೇಕು ಅಂತ ಕೇಳ್ತಾ ಇರ್ತೀರಾ ತಾರ್ನ. ಸೊ ಖಂಡಿತ ಈ ಕಾರ್ಗೆ ಹೋಗ್ಬೋದು. ಎಷ್ಟು ಏನಾಗಿದೆ ಸರ್? ಸರ್ ಬೇರೆ 21,000 ಓಡಿದೆ. 4x4 ಡೀಸೆಲ್ ಹಾಟ್ ಟಾಪ್ ಸರ್ ಇದು. ಓಕೆ ಓಕೆ. ಟಾಪ್ ಎಂಡ್ ಗಾಡಿ ಸರ್ ಇದು. 4 ವೀಲ್ ಡ್ರೈವ್ ಅಲ್ವಾ ಸರ್? 4x4 ಸರ್. ಹೌದು. ಮಾರ್ಕೆಟ್ನಲ್ಲಿ ನಿಮಗೆ 4 ವೀಲ್ ಡ್ರೈವ್ ತುಂಬಾ ಡಿಮಾಂಡ್ ಇದೆ. ಹೌದೌದು. ಸೊ ತಾರ್ ತಗೊಳ್ಳೋದೇ ಅದಕ್ಕೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 17 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದು 16,50,000 ಮಾಡ್ಕೊಡ್ತೀನಿ ಸರ್. 16,50,000ಕ್ಕೆ 23 ಮಾಡಲ್. 23 ಸೆಪ್ಟೆಂಬರ್ ಗಾಡಿ ಸರ್ ಅದು. ಆಲ್ಮೋಸ್ಟ್ 24 ಲೆಕ್ಕನೇ ಬರುತ್ತೆ. ಇನ್ನೊಂದು 2 ತಿಂಗಳು ಕಳೆದ್ರೆ. ಹೌದು. ಸೊ ಪ್ರೈಸಿಂಗ್ ವೈಸ್ ಬೆಸ್ಟ್ ಪ್ರೈಸ್ ಹೇಳೋರೆ, ಅದರಲ್ಲೂ ಬಂದ್ರೆ ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಲಕ್ಷ ಕಡಿಮೆ ಆಗಲ್ಲ. ನಾನು ಯಾಕೆ ತಿರ್ಗಾ ಕೆಲವೊಂದು ಕಸ್ಟಮರ್ ಬರ್ತಾರೆ 13 ಲಕ್ಷಕ್ಕೆ 14 ಲಕ್ಷ ಕೊಡೋಕ್ಕಾಗಲ್ಲ ಸರ್. ನಾವು ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀವಿ. ಆಕ್ಸಿಡೆಂಟ್ ಫ್ರೀ ಇದೆ, ಗಾಡಿ ಜೆನ್ಯೂನ್ ಆಗಿದೆ. ನೀವು ಮಾರ್ಕೆಟ್ ಚೆಕ್ ಮಾಡಿ ಸರ್, ಕಂಪೇರ್ ಮಾಡಿ, ಬೇರೆ ಶೋರೂಮ್ ಹತ್ರ ನಮ್ಮ ಗಾಡಿ ಕಂಪೇರ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಪ್ರೈಸಿಂಗ್ ವೈಸ್ ಬೆಸ್ಟ್ ಪ್ರೈಸ್. ಹೌದು ಸರ್. ಫ್ರೆಂಡ್ಸ್, ಆಲ್ಮೋಸ್ಟ್ ನಿಮಗೆ ಎಲ್ಲ SUV ಸೆಗ್ಮೆಂಟ್ ಗಾಡಿಗಳನ್ನ ತೋರಿಸ್ಬಿಟ್ಟಿದ್ದೀವಿ. ಬಟ್ ಫಾರ್ಚುನರ್ ದಿ ಕಿಂಗ್ ಆಫ್ ದಿ SUV ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಟೊಯೋಟಾ ಫಾರ್ಚುನರ್ 4x2 ಆಟೋಮ್ಯಾಟಿಕ್ 2018 ನವೆಂಬರ್ ಗಾಡಿ. ನಿಮ್ಗೆ ಆಲ್ಮೋಸ್ಟ್ 2019 ಹೇಳ್ಬೋದು. ಈ ಗಾಡಿದು ಕಿಲೋಮೀಟರ್ ನೋಡಿದ್ರೆ ನಮ್ಮ ಸ್ಪೆಷಾಲಿಟಿ ಹೆಂಗೆ ಅಂದ್ರೆ ಕಡಿಮೆ ಕಿಲೋಮೀಟರ್. ಅದೇ ತರ ಈ ಗಾಡಿನು ಬರೀ 63,000 ಓಡಿದೆ. ಬರೀ 63,000? ಸರ್ ಹೌದು. ಓಕೆ ಓಕೆ ಓಕೆ. ಬರೀ 63,000 ಓಡಿದೆ. ಶೋರೂಮ್ ರೆಕಾರ್ಡೆಡ್ ಸರ್? ಸರ್ ಎಲ್ಲ ಗಾಡಿಗೆ ಶೋರೂಮ್ ರೆಕಾರ್ಡ್ ಇದೆ ಸರ್. ಏನು ಟೆನ್ಷನ್ ತಗೋಬೇಡ, ಎಲ್ಲ ಗಾಡಿಗೂ ರೆಕಾರ್ಡ್ ಇದೆ. ನೋಡ್ಬೋದು ಸರ್, ಗಾಡಿ ಬ್ರ್ಯಾಂಡ್ ನ್ಯೂ ಇದೆ. ಯಾವುದು ಇನ್ಶೂರೆನ್ಸ್ ಕ್ಲೈಮು, ಡೆಂಟು ಸ್ಕ್ರಾಚು ಆ ಥರ ಏನೂ ಇಲ್ಲ, ಜೆನ್ಯೂನ್ ಆಗಿದೆ. ನೋಡ್ಬೋದು. ಓಕೆ ಓಕೆ. ನೋಡ್ತಾ ಇರ್ಬೋದು, ಟೈರ್ಸ್ ಕಂಡೀಷನ್ ಇಂದ ಹಿಡಿದು ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಇಮ್ಯಾಕ್ಯುಲೇಟ್ ಕಂಡೀಷನ್. ಡೀಸೆಲ್ ಆಟೋಮೆಟಿಕಾ ಸರ್? ಹೌದು ಸರ್. ಡೀಸೆಲ್ ಆಟೋಮೆಟಿಕ್. 63,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್.
ಓಕೆ 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 ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಎಕ್ಸ್ಕರ ಇದಿಲ್ಲ ಅನ್ನಂಗಿಲ್ಲ. 63,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅದೇ ಈ ಗಾಡಿ ಹೈಲೈಟು. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಈ ಗಾಡಿ 33 ಲಕ್ಷ ಹೇಳ್ತಾ ಇದೀವಿ. ಓಕೆ, ಡಿಸೆಂಬರ್ ಕ್ಲಿಯರೆನ್ಸ್ ಸೇಲ್ನಲ್ಲಿ 31 ಲಕ್ಷ ಕೇಳ್ತಾ ಇದೀವಿ ಸರ್. 31 ಲಕ್ಷ. ಹೌದು. ಇನ್ನೊಂದು ರೇಟ್ ಅಂದ್ರೆ ಆಗುತ್ತಾ? ಬನ್ನಿ ಸರ್, ಆನ್ ಟೇಬಲ್ ಬನ್ನಿ ಸರ್, ಒಂದ್ಸಲ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು. ನಿಮ್ಗೆ ಏನ್ ಗೊತ್ತಾ ಸರ್, ಈ ಗಾಡಿ ಬೇರೆ 63,000 ಓಡಿ, ಅದೇ ಹೈಲೈಟ್ ಇದು. ಮಾರ್ಕೆಟ್ ನಲ್ಲಿ ಎಲ್ಲ 2 ಲಕ್ಷ ಮೇಲೆ ಓಡಿರೋ ಗಾಡಿ, ಸೆಕೆಂಡ್ ಓನರ್ ಗಾಡಿ ತೋರಿಸ್ತಾರೆ. ನಾವು ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ ಇದೆ, ಬೇರೆ 63,000 ಓಡಿದೆ. ನೀವು ತಗೊಂಡೋದ್ರೆ ಆರಾಮಾಗಿ ಖುಷಿಯಾಗಿ ಯೂಸ್ ಮಾಡ್ಬೋದು, ಏನು ಖರ್ಚು ಬರಲ್ಲ. 1 ಲಕ್ಷ ಮೇಲೆ ಓಡಿರೋ ಗಾಡಿ ಎಲ್ಲ ತಗೊಂಡೋದ್ರೆ ನೀವು ಇಂಜಿನ್ ಖರ್ಚು ಮಾಡಬೇಕು. ಇದ್ರಲ್ಲಿ ಏನ್ ಖರ್ಚು ಬರಲ್ಲ, ಗಾಡಿ ಚೆನ್ನಾಗಿದೆ. ಟೊಯೋಟಾನಲ್ಲಿ ಯಾವಾಗಲೂ ಇಂಜಿನ್ ಕಂಪ್ಲೇಂಟ್ ಬರಲ್ಲ, ಬಟ್ ಅದ್ರಲ್ಲಿ ಕಡಿಮೆ ಯೂಸ್ ಆಗಿರೋ ಗಾಡಿ ಸರ್ ಇದು. ಸೊ ನೋಡಿ, ಬರೀ 63,000 ಓಡಿರೋ ಫಾರ್ಚುನರ್ ಇದೆ. ಹೌದು ಸರ್, ಫ್ಯಾನ್ಸಿ ನಂಬರ್ ಸಮೇತ ಇದೆ. ಏನ್ ಬರುತ್ತೆ ಸರ್ ನಂಬರ್? VVIP ನಂಬರ್ ಸರ್, ನಾನು ತೋರಿಸ್ತೀನಿ ಸರ್. ಹೌದಾ? ನಂಬರ್ ಸೊ ಬಂದ್ರೆ ನಿಮ್ಗೆ ತೋರಿಸ್ಕೊಡ್ತಾರೆ ನಂಬರ್ ಏನ್ ಬರುತ್ತೆ ಎಲ್ಲಾನು. VVIP ನಂಬರ್ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಟೊಯೋಟಾದಲ್ಲೇ ಇನೋವಾ ಕ್ರಿಸ್ಟಾಗಳಿದೆ 4. ಹಾಗಿದ್ರೆ ಫಸ್ಟ್ ಇನೋವಾ ಕ್ರಿಸ್ಟಾ ಬಗ್ಗೆ ಹೇಳಿ ಸರ್. ಸರ್ 2018 ಮಾಡೆಲ್ ಸಿಂಗಲ್ ಓನರ್, ಫೇಸ್ ಲಿಫ್ಟ್ ಮಾಡಿದ್ದಾರೆ. ಓಕೆ, ನಿಮಗೆ ಬರೀ 1,38,000 ಓಡಿದೆ. ವಿ ವೇರಿಯಂಟ್ ಇದು. ನಿಮ್ದು ನೋಡ್ತಾ ಇರ್ಬೋದು ಎಕ್ಸ್ಕರೆ, ಬರೀ 1,38,000 ಓಡಿದೆ. ಓಕೆ ಓಕೆ ಓಕೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಇದೆ. ನಿಮ್ಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, LED DRL, ಪ್ರೊಜೆಕ್ಟೆಡ್ ಟ್ರಾನ್ಸ್, ಆ ಥರ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ವೇರಿಯಂಟ್ ಡ್ಯುಯಲ್ ಟೋನ್ ಮ್ಯಾಗ್ವಿಲ್ ಆ ಥರ ಎಲ್ಲ ಬಂದ್ಬಿಡುತ್ತೆ ಸರ್. ವೇರಿಯಂಟ್ ಯಾವ ವೇರಿಯಂಟ್? ವಿ ವೇರಿಯಂಟ್ ಸರ್ ಇದು. ಓಕೆ ಓಕೆ ಓಕೆ. ವಿ ವೇರಿಯಂಟ್ ಡೀಸೆಲ್ ಇಂಜಿನ್ ಗಾಡಿ, ಮ್ಯಾನುವಲ್ ಗೇರ್ ಬಾಕ್ಸ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 20 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 19 ಲಕ್ಷ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಸರ್. 19 ಲಕ್ಷ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. 18 ಮಾಡೆಲ್ ಗಾಡಿ. ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್, ತುಂಬ ಆಗಲ್ಲ, ಸ್ಲೈಟ್ಲಿ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಸರ್ ಇದು ಸರ್ 2019 ಮಾಡೆಲ್ Z ವರ್ಷನ್ ಸರ್ ಇದು. 1,14,000 ಓಡಿದೆ. ಓಕೆ, ಗಾಡಿ ನೋಡಿ ಸರ್ ಅದು. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಟಾಪ್ ಅಂಡ್ ಇದೆಷ್ಟು ಓಡಿದೆ ಅಂದ್ರೆ ಸರ್? ಸರ್ 1,14,000 ಓಡಿದೆ ಸರ್. 1,14,000 ಓಡಿದೆ, ಅದರಲ್ಲೂ ಇದು ಕೂಡ ರೆಕಾರ್ಡೆಡ್ 19 ಮಾಡಲು. ಪ್ರೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 20 ಲಕ್ಷ ಇದೆ. 19 ಲಕ್ಷ ಮಾಡ್ಕೊಡ್ತೀನಿ ಸರ್. ಇದು ನೋಡಿ 19 ಲಕ್ಷಕ್ಕೆ ಸಿಗುತ್ತೆ, ಅದರಲ್ಲೂ Z ವೇರಿಯಂಟ್ ಸರ್ ಅದು. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಒಂದು 50,000 ಡಿಫ್ರೆನ್ಸ್ ಇದೆ. ಅದರಲ್ಲೂ ಅದು 18 ಮಾಡಲ್, ಇದು 19 ಮಾಡಲ್ Z ವರ್ಷನ್ ಸರ್. ಓಕೆ, ನೆಕ್ಸ್ಟ್ ಇದು ಸರ್, ಇದು 2019 ಮಾಡಲ್ ಸರ್. ಇದು 90,000 ಓಡಿದೆ. ಓಕೆ, ಸಿಂಗಲ್ ಓನರ್ದ ವಿ ವರ್ಷನ್ ಸರ್ ಇದು. ಓಕೆ ಓಕೆ ಓಕೆ. ಫ್ಯಾನ್ಸಿ ನಂಬರ್ ಬರುತ್ತೆ. ನಮ್ಗೆಲ್ಲ ಗಾಡಿನೂ ಫ್ಯಾನ್ಸಿ ನಂಬರ್ ಬರುತ್ತೆ. ನೋಡ್ತಾ ಇರ್ಬೋದು, 4466 ಗಾಡಿ ನಂಬರ್ ಬರುತ್ತೆ. ಫ್ಯಾನ್ಸಿ ನಂಬರ್ ಗಾಡಿ, ಇನೋವಾ ಕ್ರಿಸ್ಟಾ. ಪ್ರೈಸ್ ಸರ್? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 21.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದರೆ 20,50,000 ಮಾಡ್ಕೊಡ್ತೀನಿ ಸರ್. 20,50,000? ಹೌದು. ಇನ್ನೊಂದು ರೇಟ್ ಹೇಳಿ ಸರ್. ಬನ್ನಿ ಸರ್, ಆನ್ ಟೇಬಲ್ ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಸರ್. ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ ಸರ್, ಮಾರ್ಕೆಟ್ ಚೆಕ್ ಮಾಡಿ ನೋಡಿ. ನಿಮಗೆ ಈ ಕಂಡೀಷನ್ 90,000 ಓಡಿರೋದು, ವಿ ವರ್ಷನ್, ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ಗಾಡಿ, ಸಿಂಗಲ್ ವಿತ್ ಶೋರೂಮ್ ಹಿಸ್ಟ್ರಿ. ನಿಮ್ಗೆ ಯಾರು ಈ ರೇಟ್ ಕೊಡಲ್ಲ, ನೀವು ಚೆಕ್ ಮಾಡಿ ನೋಡಿ ಸರ್, ಗೊತ್ತಾಗುತ್ತೆ. ಆನ್ ಟೇಬಲ್ ಬನ್ನಿ, ಏನು ಬೆಸ್ಟ್ ಪ್ರೈಸ್ ಮಾಡಬೇಕು ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಇದಕ್ಕೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾಯ್ತು. ಫೈನಲ್ ಆಗಿ ನಿಮ್ಗೆ ಯಾವುದೇ ಕಾರ್ದು ಫೋಟೋಸು ಡೀಟೇಲ್ಸ್ ಏನೇ ಬೇಕಿದ್ರು ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಸ್ಕ್ರೀನ್ ಮೇಲೆ ಇದೆಲ್ಲ, ಈ ನಂಬರ್ಗೆ ಆಯ್ ಅಂತ ಹಾಕಿ ಡೀಟೇಲ್ಸ್ ಫೋಟೋಸ್ ಎಲ್ಲ ಕಳ್ಸಿಕೊಟ್ಬಿಡ್ತಾರೆ. ಹೌದು ಸರ್. ಸರ್ ಅಂಡ್ ನಮ್ಮ ವೀಕ್ಷಕರು ಬರ್ತಾರೆ, ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೇಕು ಸರ್. ಸರ್ 100% ಮಾಡ್ಕೊಡ್ತೀನಿ ಸರ್. ಜೆನ್ಯೂನ್ ಗಾಡಿ ಕೊಡ್ತೀನಿ. ಲೋನ್ ಆಪ್ಷನ್ ಅಂದರೆ ಇನ್ನೊಂದ್ಸಲಿ ಲೋನ್ ಆಪ್ಷನ್ ಬಗ್ಗೆ ಹೇಳ್ಬೋದು. ಲೋನ್ ಆಪ್ಷನ್ ಬಗ್ಗೆ ಎಲ್ಲ ಹಂಗೆ ಒಂದ್ಸಲ ಹೇಳ್ತೀರಾ? ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗಾಡಿದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾಯ್ತು. ಸೊ ಫೈನಲ್ ಆಗಿ ಯಾವುದೇ ಗಾಡಿದು ಡೀಟೇಲ್ಸು ಫೋಟೋಸ್ ಎಲ್ಲ ಬೇಕಿದ್ರೆ ಇದೇ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಆಯ್ ಅಂತ ಹಾಕಿ ಸರ್ ಡೀಟೇಲ್ಸು ಫೋಟೋಸ್ ಎಲ್ಲ ಕಳ್ಸಿಕೊಡ್ತಾರೆ. ಅಂಡ್ ಸರ್ ಪ್ರೈಸಿಂಗ್ ವೈಸ್ ಹೆಚ್ಚು ಕಡಿಮೆ ಆಗುತ್ತಲ್ಲ ಸರ್? ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೈ ಬಾರ್ಗೇನ್ ನಾವು ಇದು ಮಾಡೋಕ್ಕಾಗಲ್ಲ. ಓಕೆ, ಗಾಡಿ ಚೆನ್ನಾಗಿರುತ್ತೆ ನೋಡಿ ಸರ್, ಅದು ಕ್ವಾಲಿಟಿ ಗಾಡಿ ಇರುತ್ತೆ. ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು ಗಾಡಿ ನಿಮ್ಗೆ ಯೂಸ್ ಆಗುತ್ತೆ. ತಗೊಂಡು ಮೆಕ್ಯಾನಿಕ್ ಹತ್ರ ಹೋಗೋ ಗಾಡಿ ನಮ್ಮ ಹತ್ರ ಇರಲ್ಲ ಅಲ್ವಾ? ಸೊ ನೀವು ಕೊಟ್ಟಿರೋ ಅಮೌಂಟ್ಗೂ ವರ್ತ್ ಅನ್ನಿಸ್ಬೇಕು, ಆ ಥರ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರಂತೆ. ಅಂಡ್ ಸರ್ ಇನ್ನೊಂದು ಲೋನ್ ಆಪ್ಷನ್ ಬಗ್ಗೆ ಎಲ್ಲ ಒಂದ್ಸಲ ಹೇಳ್ಬಿಡ್ತೀರಾ? ಕಸ್ಟಮರ್ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಆಲ್ ಓವರ್ ಕರ್ನಾಟಕ 90% ಗಂಟ ಲೋನ್ ಮಾಡ್ಕೊಡ್ತೀನಿ. ಮಿನಿಮಮ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಇಮಿಡಿಯೇಟ್ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ. ಒಂದು 2 ಡೇಸ್ ಕಂಪ್ಲೀಟ್ ಆಗುತ್ತೆ ಸರ್ ಅಲ್ವಾ? ಅಂಡ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು ಆಲ್ ಓವರ್ ಕರ್ನಾಟಕ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ ಸರ್. ನೀವು ಕನ್ನಡ ನಂಬರ್ಗೆ ನೀವು ಕಾಲ್ ಮಾಡಿ, ಆಫೀಸ್ ನಂಬರ್ ಕಾಲ್ ಮಾಡಿ, ಅವರೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಅಂಡ್ ಸರ್ ಅಡ್ರೆಸ್ ಒಂದ್ಸಲಿ ಹೇಳ್ಬಿಡ್ತೀವಿ ಸರ್? ನಮ್ದು ಅತಿಪಲ್ಲಿ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ಬರುತ್ತೆ. ನೀವು ಗೂಗಲ್ನಲ್ಲೇ MR ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ ಸರ್ ಅದು ಅಲ್ವಾ? ಸೊ ಮಿಸ್ಟರ್ ಕಾರ್ಸ್ ಅಂತ ನೀವು ಹೋಗಿ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಸೊ ಬರ್ತಾರೆ ಸರ್, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್.